ಶಬ್ದವಾಗಿ ಹೇಳುವ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಈ ಭಾನುವಾರ ದಿನದಲ್ಲಿ ನಮ್ಮನ್ನೆಲ್ಲ ಕೂಡಿ ಆತನ ಆರಾಧಿಸಲು ದೇವರು ಕೊಟ್ಟ ಮಹಾಕೃಪೆಗಾಗಿ ದೇವರಿಗೆ ಸ್ತೋತ್ರ ಮಾಡಬೇಕು. ಹಲ್ಲೆಲೂಯಾ. ಕಳೆದ ವಾರವೆಲ್ಲ ನಮಗೆ ಏನೆಲ್ಲ ಸಮಸ್ಯೆಗಳು, ಏನೆಲ್ಲ ಕಣ್ಣೀರು, ವೇದನೆ, ಏನೆಲ್ಲ ಅಪಘಾತಗಳು, ಏನೆಲ್ಲ ಇದ್ರೂ ಕೂಡ ಪರವಾಗಿಲ್ಲ, ದೇವರು ಅದರಿಂದ ತಪ್ಪಿಸಿ ನಮ್ಮನ್ನ ಬಿಡಿಸಿ ಇದರಿಂದಲೇ ಅದನ್ನು ಸ್ತುತಿಸುವಾಗ ಕೊಂಡಾಡುವಂತ ಮಹಾಕೃಪೆಯನ್ನು ದೇವರು ಅನುಗ್ರಹಿಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಳೆದ ತಿಂಗಳಲ್ಲಿ, ಫೆಬ್ರವರಿ ತಿಂಗಳಲ್ಲಿ 1 ರಿಂದ 28 ದಿನಗಳು ದೇವರು ನಮ್ಮನ್ನು ಕಾಯ್ದು ಕಾಪಾಡಿದ್ದಾನೆ. ಹಲ್ಲೆಲೂಯಾ. 2026 ಮಾರ್ಚ್ 1ನೇ ತಾರೀಕು ನೋಡುವಂತೆ ದೇವರು ಕೃಪೆ ತೋರಿಸಿದ್ದಾನೆ. ಎಷ್ಟೋ ಜನಕ್ಕೆ ಅಂತ ಕೃಪೆ ಇಲ್ಲ. ಇವತ್ತು ನೋಡು, ಬೆಳಿಗ್ಗೆ ನ್ಯೂಸ್ ನೋಡುವಾಗ ಇರಾನ್, ಅಮೆರಿಕ, ಇಸ್ರೇಲ್ ಎಲ್ಲ ಯುದ್ಧಗಳು, ಅನೇಕರು ಸ್ಕೂಲ್ ಮಕ್ಕಳ ಸತ್ತೋಗಿರೋದು ನೋಡ್ತಾ ಇದ್ದೀವಿ. ಎಷ್ಟೋ ದಿನ ಈ ದಿನ ನೋಡ್ದಿರಂತ ಇದ್ದಾರೆ. ಹಲ್ಲೆಲೂಯಾ. ನಮಗಾದ್ರೂ ದಿನ ದೇವರು ನೋಡುವಂತ ಕೃಪೆ ತೋರಿಸಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಈ ದಿನದಲ್ಲಿ ಅಪ್ಪ ಅಂತ ಕರೆಯುವಂತ ಕೃಪೆ ತೋರಿಸಿದ್ದಾರೆ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಮಾರ್ಚ್ ತಿಂಗಳಲ್ಲಿ ದೇವರು ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳು ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ನಿಮ್ಮ ಕುಟುಂಬದಲ್ಲಿ ದೇವರು ಅದ್ಭುತ ಕಾರ್ಯ ಮಾಡಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿಮ್ಮ ಕುಟುಂಬದಲ್ಲಿ ಅದ್ಭುತ ಮಾಡಲಿ. ಮಾರ್ಚ್ ತಿಂಗಳಲ್ಲಿ ದೇವರು ದೊಡ್ಡ ದೊಡ್ಡ ಕಾರ್ಯಗಳು ಕುಟುಂಬದಲ್ಲಿ ಮಾಡಲಿ. ನೀವು ಊಹಿಸಲಾರದಷ್ಟು ದೊಡ್ಡ ಅದ್ಭುತ ನಿಮ್ಮ ಜೀವಿತದಲ್ಲಿ ನಡೆಯಲಿ. ಹಲ್ಲೆಲೂಯಾ. ನಿಮ್ಮ ಕುಟುಂಬದಲ್ಲಿ ಯಾವುದಕ್ಕೆ ಕೊರತೆ ಬರದಂತೆ ದೇವರು ನೋಡಿಕೊಳ್ಳ್ರಿ. ಅದಕ್ಕೆ ಯೆಹೋವ ಈರೇ ನಿಮ್ಮ ಎಲ್ಲ ಅಗತ್ಯಗಳು ಸಂಧಿಸಲ್ಪಡುವಂತ ದೇವರು. ಈ ಮಾರ್ಚ್ ತಿಂಗಳಲ್ಲಿ ದೇವರು ಎಲ್ಲ ಅಗತ್ಯಗಳು ಸಂಧಿಸಲ್ಪಡಲಿ. ಏನೆಲ್ಲ ಕೆಲಸಗಳಲ್ಲಿ, ಜಾಬ್ಗಳಲ್ಲಿ ಇರುವಂತ ದೇವರು ಪ್ರಮೋಷನ್ ಕೊಟ್ಟು ನಡೆಸಲಿ. ಸ್ಯಾಲರಿ ಇನ್ಕ್ರೀಸ್ ಮಾಡಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಬಲವಾಗಿ ಶಬ್ದವಾಗಿ ಹೇಳ್ರಿ ಹಲ್ಲೆಲೂಯಾ. ಎಷ್ಟು ಶಬ್ದವಾಗಿ ಹೇಳ್ತೀರ ಅಷ್ಟು ಸೈತಾನ ಓಡಿ ಹೋಗ್ತಾನೆ ನೋಡು. ಹಲ್ಲೆಲೂಯಾ. ಎಷ್ಟು ಬಲವಾಗಿ ಹೇಳ್ತೀಯ ಅಷ್ಟು ಸೈತಾನ ಎದುರ್ತಾನೆ ನಿನ್ನ ಮಾತಿಗೆ. ಹಲ್ಲೆಲೂಯಾ. ನೀವು ನಂಬ್ತಿರಲ್ಲ, ಎರಡು ದಿನ, ನಿನ್ನೆ ಬೆಳಗ್ಗೆ ಆಲ್ಮೋಸ್ಟ್ ನಿನ್ನೆ ಮಧ್ಯಾಹ್ನ ಮಜ್ಜಿಗೆ ಕುಡಿದೆ. ಏನ್ ಕುಡಿದೆ? ಬಿಸಿಲಲ್ಲ, ಅದಕ್ಕೆ ಬೇಸಿಗೆ ಕಾಲ, ಮಜ್ಜಿಗೆ ಕುಡಿದೆ. ಆಮೇಲೆ ನೈಟ್ ಏನಿಲ್ಲ, ರೈಸ್ ಸ್ವಲ್ಪ ಸಾಂಬಾರ್ ತಿಂದೆ ಅಷ್ಟೇ. ಬೇರೆ ಏನು ನಾನ್ ವೆಜ್ ಏನು ತಿಂತಾ ಇಲ್ಲ. ಸ್ವಲ್ಪ ಅವಾಯ್ಡ್ ಮಾಡಿದ್ದೀವಿ, ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕಂತ ಮಾಡಿದ್ದೆ. ತಿಂದು ಮಲಗಿರೋದು ಅಷ್ಟೇ. ಕರೆಕ್ಟಾಗಿ ನನಗೆ ನೆನಪಾಗ್ತದೆ, ರಾತ್ರಿ ಎಲ್ಲ ಗ್ಯಾಸ್ಟ್ರಿಕ್, ತಲೆ ಭಾರ. ಹಲ್ಲೆಲೂಯಾ. ತಲೆ ಭಾರ ಇರಕ್ಕಾಗ್ತಾ ಇಲ್ಲ. ಏನೋ ಮಜ್ಜಿಗೆ ಕುಡ್ದಿದ್ದಕ್ಕೆ. ರಾತ್ರಿ ರೈಸ್ ತಿಂದಿರೋ, ಸ್ವಲ್ಪ ರೈಸ್ ತಿಂದೆ ಅಷ್ಟೇ, ಬೇರೆ ಏನಿಲ್ಲ. ರಾತ್ರಿ ಎಲ್ಲ ತಲೆ ಭಾರ, ಒಂಥರ ಹಿಂಗಂದ್ರೆ ತೂಕ, ಗಾಳಿ ತುಂಬಿಕೊಂಡಂಗೆ ಐತೆ, ನನಗೆ ಗೊತ್ತಾಗ್ತದೆ. ಬೆಳಗ್ಗೆ ನೋಡಿದ್ರೆ ಸ್ವಲ್ಪ ವಾಮಿಟ್ ಆಯ್ತು, ಸ್ವಲ್ಪ ಲೈಟ್ ಆಗಿ. ಇಲ್ಲಿವರೆಗೂ ಬರೋವರೆಗೂ ನನ್ನ ತಲೆ ಭಾರ ಹಂಗೆ ಇದೆ. ಇಲ್ಲಿ ಬಂದು ಪ್ರಾರ್ಥಿಸಿದ್ರು ದೇವ್ರ ದೊಡ್ಡ ಬಿಡುಗಡೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲದ ನಿಜವಾಗಿ ಹೇಗೆ ಮಾತಾಡೋದನ್ನ ಡಿಸೈಡ್ ಆಗಿದೆ ನೋಡಿ. ಒಂದು ಬಾಟ್ಲ್ ಬಿಸಿನೀರು ತಗೊಂಡ್ ಬರ್ತೆ ಭಾಷೆ ಮಾತಾಡಿ. ಹಲ್ಲೆಲೂಯಾ. ಬಿಸಿನೀರು ತಗೊಂಡು ಒಂದು ಬಾಟ್ಲ್ ಕೊಡ್ತಾ ಇರೋದು ನೀರು. ಹಲ್ಲೆಲೂಯಾ. ದೇವ್ರು ನನಗೆ ಬಿಡುಗಡೆ ಕೊಟ್ಟಿರೋ ದೇವ್ರು ನಿಮಗೂ ಬಿಡುಗಡೆ. ಮಾರ್ಚ್ ತಿಂಗಳು ದೊಡ್ಡ ದೇವ್ರು ಬಿಡುಗಡೆ ಕೊಟ್ಟು ನಡೆಸ್ತಾರೆ. ಹಲ್ಲೆಲೂಯಾ. ದೊಡ್ಡ ಬಿಡುಗಡೆ ಈ ತಿಂಗಳು ನಿಮಗೆ ಉಂಟು. ಹಲ್ಲೆಲೂಯಾ. ದೇವರು ಹೊಸ ಹೊಸ ಕಾರ್ಯ ಮಾಡುವುದಾಗಿ ಪ್ರಾರ್ಥಿಸೋಣ. ಹಲ್ಲೆಲೂಯಾ. ಈ ಮಾರ್ಚ್ ತಿಂಗಳಲ್ಲಿ ನೀವು ನೋಡಿದಂತ ಅದ್ಭುತಗಳು ದೇವರು ಈ ತಿಂಗಳಲ್ಲಿ ಮಾಡಿ ಇದೇ ಫೆಬ್ರವರಿಯಲ್ಲಿ ದೇವರು ಅನೇಕ ಅದ್ಭುತ ಮಾತುಗಳನ್ನು ಕೊಟ್ಟ, ಅದ್ಭುತಗಳು ಮಾಡಿದ, ತಮ್ಮ ಕುಟುಂಬಗಳನ್ನು ಮಾಡಿದ್ದಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೂಟ್ಯೂಬ್ ಅಲ್ಲಿ ಈ ಸಬ್ಜೆಕ್ಟ್ ಅಂದ್ರೆ ಈ ಮಾತುಗಳಾಗ್ಲಿ ನಾವು ನೋಡುವಂತ ವಿಡಿಯೋಗಳು ಆಗ್ತಾ ಇರೋದು ಹೋಗ್ತಾ ಇದೆ. ಹಲ್ಲೆಲೂಯಾ. ಹೋಗ್ತಾ ಇರೋದಕ್ಕೆ ಬೆಳಗ್ಗೆ ಒಬ್ರು ನಮ್ಗೆ ಗೊತ್ತಿರೋಂತ ಪರಿಚಯ, ಎಲ್ಲರೂ ಗೊತ್ತಿರೋಂತ ವ್ಯಕ್ತಿನೇ ಅವರು, ನಮ್ಗೆ ಗೊತ್ತಿರೋಂತ ನಮ್ಮ ಸಹಪಾಠಿನೇ. ಬೆಳಗ್ಗೆ ಒಂದು ವಿಡಿಯೋ ತೋರಿಸ್ದೆ ನನಗೆ. ಇವ್ರು ಬಲೆ ಆಡ್ತಾರೆ ಸಾಂಗ್ ಅಂತ ಹೇಳ್ದ. ಯಾಕಪ್ಪ ಅಂದ್ರೆ ದನಲ್ ಫಸ್ಟ್ ಅಂತ ಈಗ ನೋಡಿದೆ ನಾನು. ಅಲ್ಲ, ಅಣ್ಣ ಅವ್ರದ್ದು ನೋಡಿದ್ರೆ ಸಕ್ಕತ್ತಾಗಿ ಆಡ್ತಾರಂದ. ಗೊತ್ತಿರೋನೆ ನಮ್ಗೆ, ಚಂದ್ರ ಬ್ರದರ್ ಹಾಕ್ ನೋಡಿಸ್ದ. ನಮ್ಮ AC ಮಿನಿಸ್ಟರ್ ಹಾಕ್ ನೋಡ್ದ, ತೆಗೆದು ಓಪನ್ ಮಾಡಿ ಇವ್ರು ಸಕ್ಕತ್ತಾಗಿ ಆಡ್ತಾರೆ ಸಾಂಗ್ ಅಂತ. ನಾನು ಯಾರಪ್ಪ ಅಂತ ನೋಡ್ದೆ, ಹಿಂಗೆ ಅಣ್ಣವ್ರ ಸಾಂಗ್ ಸಕ್ಕತ್ತಾಗಿ ಆಡ್ತಾರೆ ಅಂತ ಹೇಳ್ದೆ. ನಿಜ, ನಾನು ಯಾವತ್ತು ಸುಳ್ಳು ಹೇಳಕ್ ಹೋಗೋದಿಲ್ಲ. ದೇವ್ರ ಮಧ್ಯದಲ್ಲಿ ಸಾಕ್ಷಿ ಇದ್ದಾನೆ. ಹಲ್ಲೆಲೂಯಾ. ಏನೋ ಅವ್ರು ನೆಚ್ಚಿಸ್ಬೇಕಂತ ಹೇಳ್ತಿಲ್ಲ, ದೇವ್ರ ಮಹಿಮೆಗಾಗಿ ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ಅನೇಕರು ನೋಡ್ತಾ ಇದ್ದಾರೆ, ಅನೇಕರು ಈ ಮೆಸೇಜ್ಗಳನ್ನಾಗಿರ್ಬೋದು, ಹಾಕಿ ಒಂದು ಶಾರ್ಟ್ ಮೆಸೇಜ್ ಪ್ರತಿಯೊಬ್ಬರು ಕೂಡ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರತಿಯೊಂದು ವಾಕ್ಯ ಕೂಡ ನನ್ನನ್ನು ಮುಟ್ಟುವಂತ ಮಾತುಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮಾರ್ಚ್ ತಿಂಗಳು ದೊಡ್ಡ ದೊಡ್ಡ ಕಾರ್ಯಗಳು. ಹಲ್ಲೆಲೂಯಾ. ಫೆಬ್ರವರಿನಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳು ದೇವರು ಮಾಡ್ದ. ಮಾರ್ಚ್ ಅಲ್ಲಿ ಇನ್ನ ಅದ್ಭುತ ಕಾರ್ಯಗಳು ಮಾಡ್ತಾರೆ. ಹಲ್ಲೆಲೂಯಾ. ಊಹಿಸಕ್ಕೆ ಆಗದಷ್ಟು ದೊಡ್ಡ ಕಾರ್ಯಗಳು, ಹೊಸ ಕಾರ್ಯಗಳು ದೇವರು ಮಾಡೇ ಮಾಡ್ತಾನೆ. ಹಲ್ಲೆಲೂಯಾ. ಅದಕ್ಕೊಂದು ವಾಕ್ಯ ನನ್ನ ನೆನಪಿಗೆ ಬಂತು. ಬೇರೆ ಸಬ್ಜೆಕ್ಟ್ ಎತ್ಕೊಂಡ್ ಬಂದಿದ್ದು ನಾನು, ಬಟ್ ಇಲ್ಲಿ ಬಂದು ಕುತ್ಕೊಂಡ್ಮೇಲೆ ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ 43ನೇ ಅಧ್ಯಾಯ 18ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಯೆಹೋವನು ಹೀಗನ್ನುತ್ತಾನೆ, ಹಳೆ ಸಂಗತಿಗಳನ್ನ
ಹಳೆ ಸಂಗತಿಗಳನ್ನ ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನ ಮರೆತು ಬೇಡಿರಿ. ಹಲ್ಲೆಲೂಯಾ. ಈಗ ಹೊಸ ಕಾರ್ಯ ಮಾಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಯೆಹೋವನು ಹೀಗನ್ನುತ್ತಾನೆ, ಹಳೆ ಸಂಗತಿಗಳನ್ನ ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ ಅಂತ ಹೇಳಿದ. ಹಲ್ಲೆಲೂಯಾ. ಯಾವುದೇ ಹಳೆ ಸಂಗತಿಗಳು ಎಂತದೇ ಆಗಿರ್ಲಿ, ನಿನ್ನ ಹೃದಯನ ಒಡೆದು ನಿನ್ನ ಹಳ್ಳ ಕಲ್ಲೋಳ ಮಾಡಿರುವಂತ ಮಾತುಗಳಾಗಿರ್ಬೋದು, ವಿಚಾರಗಳಾಗಿರ್ಬೋದು, ಘಟನೆಗಳಾಗಿರ್ಬೋದು, ಅನಾರೋಗ್ಯ ಆಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಫೈನಾನ್ಷಿಯಲ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಎಂತ ಸಮಸ್ಯೆ ಇದ್ರು ದೇವರು ಹೇಳ್ತಾನೆ ಹಳೆ ಸಂಗತಿಗಳನ್ನ ಈ ಫೆಬ್ರವರಿ 28ಗೆ ಲಾಸ್ಟ್ ಮಾಡುವ, ಮಾರ್ಚ್ ಅಲ್ಲಿ ಹೊಸ ಕಾರ್ಯ ಮಾಡ್ತೀನಿ ಅಂತ. ಹಲ್ಲೆಲೂಯಾ. ಈ ಮಾರ್ಚ್ ತಿಂಗಳಲ್ಲಿ ಇವತ್ತಿಂದ ಪ್ರಾರಂಭಗೊಂಡು ದೇವರು ಹೊಸ ಅದ್ಭುತ ಕಾರ್ಯ ಮಾಡ್ತಾನೆ. ಅದು ನಿನ್ನ ಫೈನಾನ್ಷಿಯಲ್ಸ್ ಆಗಿರ್ಬೋದು, ನಿನ್ನ ಆರೋಗ್ಯದಲ್ಲಿ ಆಗಿರ್ಬೋದು, ನಿನ್ನ ಕುಟುಂಬದಲ್ಲಿ ಆಗಿರ್ಬೋದು, ನಿನ್ನ ವಸ್ತ್ರದಲ್ಲಿ ಆಗಿರ್ಬೋದು. ಹಲ್ಲೆಲೂಯಾ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಾನು ಹಾಕಿರೋದು ಬಟ್ಟೆ ಹೊಸದಿ ಇವತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಮಾತಾಡ್ತಾರೆ ಅಂದ್ರೆ ನನಗೂ ಗುರ್ತಿರ್ಬೇಕಲ್ಲ, ಕನ್ಫರ್ಮೇಶನ್ ಬೇಕು. ದೇವರು ಹೆಂಗೆ ಇದು ಹೋಗಿ ಹೇಳೋದು ಹೊಸ ಕಾರ್ಯ ಅಂತ. ನಾನು ಹಾಕಿರೋ ಬಟ್ಟೆ ಹೊಸ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ತಿಂಗಳಲ್ಲಿ ದೇವರು ಹೊಸ ಕಾರ್ಯ ಮಾಡೇ ಮಾಡ್ತಾರೆ. ಹಲ್ಲೆಲೂಯಾ. ನಾನು ತೆಗ್ದಿರೋ ಚಪ್ಪಲಿ ಹೊಸದು, ಚಪ್ಪಲಿ ಬಟ್ಟೆ ತೆಗ್ದಿದೆ ಅಂತ ಹೇಳಿದ್ರೆ ಸೇವೆಯಲ್ಲಿ ದೇವರು ದೊಡ್ಡ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಸೇವೆಯಲ್ಲಿ ಅನೇಕ ಡೋರ್ಸ್ ಓಪನ್ ಮಾಡ್ತಾರೆ. ಹಲ್ಲೆಲೂಯಾ. ಅನೇಕ ಕಾಲಿಂಗ್ಸ್ ಬರುತ್ತೆ ನಮಗೆ ಸೇವೆಗಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ದೇವರಿಗೆ ಸ್ತೋತ್ರ ಮಾಡು. ಎಲ್ಲ ಕಡೆ ಮುಂಚಿತ ಒಂದು ನಿಮಿಷ ದೇವರಿಗೆ ಸ್ತೋತ್ರ ಮಾಡ್ತಾರೆ. ಥ್ಯಾಂಕ್ ಯು ಲಾರ್ಡ್. ಯೇಸಪ್ಪ, ಸ್ತೋತ್ರ ಉಂಟಾಗಲಿ. ಈಗ ವಿಶೇಷವಾಗಿ ವಾಕ್ಯದಲ್ಲಿ ಬರೆಸಿದ್ದೀರಾ, ಹಳೆ ಸಂಗತಿಗಳನ್ನ ಈಗ ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿರಿ ಎಂಬುದಾಗಿ ಈಗ ಹೊಸ ಕಾರ್ಯ ಮಾಡ್ತೀನಿ ಎಂಬುದಾಗಿ ಹೇಳಿದೆಲ್ಲ ಸ್ವಾಮಿ. ಈ ಮಾರ್ಚ್ 1ನೇ ತಾರೀಕಿನ ಮೊದಲುಗೊಂಡು ಇವರೆಲ್ಲ ಕುಟುಂಬಗಳಲ್ಲಿ ಹೊಸ ಕಾರ್ಯ ಉಂಟಾಗಲಿ ಕರ್ತಾವೆ. ಈಗ ಹೊಸ ಅದ್ಭುತ ಕಾರ್ಯ ನಡೆಯಲಿ ಎಂಬುದಾಗಿ ಈಗ ನಾವು ಪ್ರಾರ್ಥಿಸ್ತೇನೆ ಕರ್ತಾವೆ. ಈಗ ನಮ್ಮ ಹೂವೇಗೂ ಕರ್ತಾವೆ, ಯೇಸುವೇ ಈಗ ಮೀರಿ ಕರ್ತಾವೆ. ಈಗ ಹೊಸ ಕಾರ್ಯಗಳು ನಮ್ಮ ಜೀವಿತಗಳಲ್ಲಿ, ಕುಟುಂಬಗಳಲ್ಲಿ ಈಗ ನೆರವೇರಿಸಿ ನಡೆಸುವುದಾಗಿ ಈಗ ನಾವು ಪ್ರಾರ್ಥಿಸ್ತೇವೆ ರಾಜನೇ. ಈಗ ಅವರು ತಡೆಯುವಂತ ಎಲ್ಲ ತಡೆಗಳು ಈಗ ನಜರೇತಿನ ಯೇಸುವಿನ ನಾಮದಲ್ಲಿ ಎಲ್ಲ ಒಡೆಯಲ್ಪಡುವುದಾಗಿ ನಾವು ಪ್ರಾರ್ಥಿಸ್ತೇವೆ. ಈ ವಾಕ್ಯ 100ರಷ್ಟು ಫಲಿಸಿ ವೃದ್ಧಿಯಾಗಲಿ ಕರ್ತಾವೆ. ಈಗ ಹೊಸ ಕಾರ್ಯಗಳು ಮಾಡ್ತೀನಿ ಎಂಬುದಾಗಿ ಹೇಳಿದ್ದಾರೆ ದೇವರು. ಹೊಸ ಕಾರ್ಯ ಮಾಡಿ ನಡೆಸುವುದಾಗಿ ನಾವು ಪ್ರಾರ್ಥಿಸ್ತೇವೆ. ಇವರ ಜೀವಿತಗಳಲ್ಲಿ ಹೊಸ ಕಾರ್ಯ ಮಾಡಿ ನಡೆಸುವುದಾಗಿ ಈಗ ನಾವು ಪ್ರಾರ್ಥಿಸ್ತೇವೆ ಕರ್ತಾವೆ. ಈ ವಾಕ್ಯ 100ರಷ್ಟು ಫಲಿಸಿ ವೃದ್ಧಿಯಾಗಲಿ ಯೇಸುವಿನ ನಾಮದಲ್ಲಿ ನೀವೇ ನಡೆಸಿ ಬಲಪಡಿಸಿ ಯೇಸುವಿನ ನಾಮದಲ್ಲಿ ತಂದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಹೋವನು ಹೀಗನ್ನುತ್ತಾನೆ. ಯೆಹೋವನೆಂದರೆ ದೊಡ್ಡವನು ಅಂತ ಅರ್ಥ. ಯಾಹೋ ಅಂದ್ರೆ ದೊಡ್ಡವನು, ಯೆಹೋವನೆಂದರೆ ದೊಡ್ಡವನು ಅಂತ. ಎಲ್ಲರಿಗಿಂತ ದೊಡ್ಡವನು ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ದೇವರಿಗೂ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನಿಗೂ ಲಾಟ್ ಆಫ್ ಡಿಫರೆನ್ಸ್ ಇದೆ. ಹಲ್ಲೆಲೂಯಾ. ತುಂಬಾನೇ ವ್ಯತ್ಯಾಸ ಇದೆ ಆತನಿಗೂ ಇದನಿಗೂ. ಯೆಹೋವ ದೇವರು ಭಯಂಕರವಾದ ದೇವರು ವಾಸಿಸಿದ್ದಾನೆ. ಯೆಹೋವ ದೇವರು ದೊಡ್ಡವರು ಅಂತ ಹೇಳಿ ಬರಲ್ಪಟ್ಟಿದೆ. ಯೆಹೋವನು ಸ್ವಗೌರವವನ್ನು ಕಾಪಾಡಿಕೊಳ್ತಾನಂತೆ. ತನ್ನ ಮಾನವ ಮರ್ಯಾದೆಯನ್ನು ಎಲ್ಲ ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾನೆ. ತನ್ನ ಹೆಸರನ್ನ ಐಹಿಕ ಕೆತ್ತವನ್ನು ಬಿಡೋದಿಲ್ಲ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ನಾನು ಮತ್ತು ಬೇರೆ ದೇವರು ಇರಬಾರ್ದು ಅಂತ ಹೇಳಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಯೇಸು ಕ್ರಿಸ್ತನು ಆತನ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಆತನು ದಯೆ ಉಳ್ಳಂತ ದೇವರು, ಕನಿಕರ ಉಳ್ಳಂತ ದೇವರು, ನಿನ್ನ ಮೇಲೆ ಮನ ಮರುಗುವಂತ ದೇವರು, ನಿನ್ನ ಮೇಲೆ ಪ್ರೀತಿ ಇಟ್ಟಿರುವಂತ ದೇವರು, ಒಬ್ಬ ಕುಷ್ಠರೋಗಿಯನ್ನು ಮುಟ್ಟಿ ಗುಣಪಡಿಸುವಂತ ದೇವರು, ಅಪ್ಪಿಕೊಳ್ಳುವಂತ ದೇವರು, ಚಕ್ರೆಯನ್ನು ಸೇರಿಸಿಕೊಂಡ ದೇವರು, ಪಾಪಿಗಳನ್ನ ಪ್ರೀತಿಸಿದ ದೇವರು. ಅಂತ ಮಹಾದೇವರು ಯೇಸು ಕ್ರಿಸ್ತನಾಗಿ ಜನಿಸಿದ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂತ ಭಯಂಕರವಾದ ದೇವರೇ ಯೇಸು ಕ್ರಿಸ್ತನಾಗಿ ದಾಸನನ್ನು ಧರಿಸಿಕೊಂಡು ಲೋಕಕ್ಕೆ ಇಳಿದು ಬಂದ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅಂತ ದೇವ್ರು ನಾನು ನೀವು ಇವತ್ತು ಆರಾಧನೆ ಮಾಡ್ತಾ ಇದೀವಿ ಗೊತ್ತು. ಅಂತ ದೇವ್ರು ನಾವು ಕೊಂಡಾಡ್ತಾ ಇದ್ದೇವೆ. ಅಂತ ದೇವ್ರು ನಾವು ಸ್ಮರಿಸ್ತಾ ಇದೀವಿ ಇವತ್ತು. ದೇವ್ರೇ ನೀನು ಇಂಥವನಪ್ಪ ಅಂತ. ಹಲ್ಲೆಲೂಯಾ ಹೇಳ್ತಾನೆ. ಅಂತ ಯೆಹೋವ ದೇವರು ಹೇಳಿದ ಮಾತುಗಳು ಪುರಾತನ ಕಾರ್ಯ ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿ, ಹಳೆ ಸಂಗತಿಗಳು ಏನಿದ್ರು ಮರ್ತು ಬಿಡ್ರಿ ಅಂತ ಹೇಳದ. ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಈಗ ಹೊಸ ಕಾರ್ಯ ಮಾಡ್ತೀನಿ ಅಂತ. ಹಲ್ಲೆಲೂಯಾ. ಈಗ ಹೊಸ ಕಾರ್ಯ ಮಾಡ್ತೀನಿ ಅಂತ ಹೇಳಿದ್ರೆ ಆದ್ರೆ ನಿನ್ ಜೀವಿತದಲ್ಲಿ, ನಿನ್ ಕುಟುಂಬದಲ್ಲಿ, ನಿನ್ ಫೈನಾನ್ಸಿಯಲ್ಸ್ ಎಲ್ಲ ತರದ ಈ ತಿಂಗಳಲ್ಲಿ ಹೊಸ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮವರು ಮಾತ್ರ ಜೋರಾಗಿ ಆಮೇಲೆ ಹೇಳ್ರಿ ನೋಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರೆಲ್ಲ ಆಮೇಲೆ ಅಂತ ಹೇಳ್ತಾ ಇದ್ದೀರಾ ದೇವರು ಹಂಗೆ ಕಾರ್ಯ ಮಾಡಿ ಮುಗಿಸ್ತಾರೆ. ಹಲ್ಲೆಲೂಯಾ. ದೇವರು ಈ ತಿಂಗಳಲ್ಲಿ ಹೊಸ ಕಾರ್ಯ ಮಾಡೇ ಮಾಡ್ತಾರೆ. ಈ ದಿನ ಮೊದಲುಗೊಂಡು 31 ದಿನ ಐತಿ. 31 ದಿನ ದೇವರು ಹೆಂಗಾರ ಅದ್ಭುತ ಮಾಡ್ಬೋದು. ಇಸ್ರೇಲ್ ಊಹೆ ಕೂಡ ಮಾಡ್ಕೊಂಡಿಲ್ಲ ಕೆಂಪು ಸಮುದ್ರ ವಿಭಾಗ ಆಗುತ್ತೆ ಅಂತ.
ಅವ್ರ ಊಹೆಗೂ ಮೀರಿ ದೇವ್ರ ಕಾರ್ಯ ಮಾಡ್ದ, ಅದ್ಭುತ ಮಾಡ್ದ. ಅವ್ರಿಗಾಗಿ ಕೆಂಪು ಸಮುದ್ರ ದೇವ್ರ ವಿಭಾಗ ಮಾಡ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. 31 ದಿನದಲ್ಲಿ ದೇವ್ರಿಗೆ ಯಾವ ಟೈಮಲ್ಲಿ ಟರ್ನಿಂಗ್ ಪಾಯಿಂಟ್ ಆಗ್ಬೋದು. ಹಲ್ಲೆಲೂಯಾ. ಯಾವ ಟೈಮಿಂಗ್ ಯಾವ ದಿನ ನಿಮ್ಗೆ ತಗೊಂಡು ದೇವ್ರ ಚೇಂಜ್ ಮಾಡ್ಬೋದು ನಿಮ್ಮನ್ನ. ಹಲ್ಲೆಲೂಯಾ. ಅದಕ್ಕೆ ಟೈಮು ಡೇಟ್ ಯಾವುದಿಲ್ಲ. ಟೈಮ್ ಅದಾಗ ನಿಮ್ಗೆ ದೇವ್ರು ಏನ್ ಮಾಡ್ತಾನೆ, ಬದಲಾಯಿಸ್ತಾನೆ. ನೀವು ಜೀವನದಲ್ಲಿ ದೇವ್ರ ಮೇಲೆ ಎತ್ತೇ ಇರ್ತಾನೆ. ದಾವೀದನ ಸಮುವೇಲ ಅಭಿಷೇಕ ಮಾಡ್ದ. ಬಂದೇನ್ ಮಾಡ್ದ, ಎಲ್ಲರ ಮಧ್ಯದಲ್ಲಿ ಏನ್ ಮಾಡ್ದ, ಅವನನ್ನ ಅಭಿಷೇಕ ಮಾಡ್ದ. ಆದ್ರೆ ದೇವ್ರಿಗೆ ಒಂದು ಟೈಮ್ ಬೇಕಾಗಿತ್ತು. ಅಭಿಷೇಕ ಮಾಡಿದ ತಕ್ಷಣ ಸಿಂಹಾಸನ ಮೇಲೆ ಕುಳಿಸಿಲ್ಲ. ದೇವ್ರಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಬೇಕಾಗಿತ್ತು. ಹಲ್ಲೆಲೂಯಾ. ಅವ್ನ ಜೀವಿತದಲ್ಲಿ ಹೊಸ ಕಾರ್ಯ ಮಾಡೋದಕ್ಕೆ ದೇವ್ರ ಟೈಮ್ ಬೇಕಾಗಿತ್ತು. ಒಂದು ದಿನ ಬೇಕಾಯ್ತು. ಆ ದಿನ ಬಂತ ನೋಡಿ. ಹಲ್ಲೆಲೂಯಾ. ಮತ್ತ ಗೋಲೇಟ್ ಒಂದೇ ಆಯ್ತು. ಹಲ್ಲೆಲೂಯಾ. ಸಿಕ್ತು ನೋಡ್ರಿ ಸೀಟ್. ಹೌದಲ್ಲ? ಯಾವ ಟೈಮಲ್ಲಿ ಬೇಕಾದ್ರೆ ದೇವ್ರ ಅದ್ಭುತ ಮಾಡ್ಬೋದು. ಅದು ಇವಾಗೇ ಮಾಡ್ಬೋದು, ನಾಳೆನೇ ಮಾಡ್ಬೋದು, 12 ಗಂಟೆ ರಾತ್ರಿಯಲ್ಲಿ ಮಾಡ್ಬೋದು. ಮಾಡೇ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೊಸ ಕಾರ್ಯ ಮಾಡ್ತಾನೆ ಅಂತ ಮಾಡೇ ಮಾಡ್ತಾನೆ. ಮಾಡ್ತಾನ? ನಾನು ಜೀವಿತದಲ್ಲಿ ಮಾಡ್ತಾನೆ. ಪಕ್ಕದಲ್ಲಿ ನೋಡಿ ಹೊಸ ಕಾರ್ಯ ಮಾಡ್ತಾನೆ. ಬೋಲ್ಡ್ ಆಗಿ ಚೆನ್ನಾಗಿ ಹೇಳ್ಬೇಕು ದೇವರಿಗೆ, ಹೊಸ ಕಾರ್ಯ ಮಾಡ್ತಾನೆ ದೇವ್ರು ಅಂತ ಹೇಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ವಸ್ತ್ರದಲ್ಲಿ ದೇವ್ರು ಹೊಸ ಕಾರ್ಯ ಮಾಡ್ತಾನೆ. ನೀನು ಹಾಕುವಂತ ವಸ್ತ್ರದಲ್ಲಿ ದೇವ್ರು ಬದಲಾವಣೆ ಮಾಡಿ ಹೊಸ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೊಸ ಬಟ್ಟೆ ತಗೋ, ಹೊಸ ಬಟ್ಟೆ ಕೊಟ್ಟೆ ಕೊಡ್ತಾನೆ. ಹಲ್ಲೆಲೂಯಾ. ಕೊಡ್ತಾನ? 100% ಕೊಡ್ತಾನೆ. 100ಕ್ಕೆ 100 ಕೊಟ್ಟೆ ಕೊಡ್ತಾನೆ ದೇವ್ರು. ನಾನು ದೇವ್ರು ಕೊಡುವಂತ ಕಿತ್ಕೊಳ್ಳುವಂತ ದೇವ್ರು ಅಲ್ಲೇ ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರು ಈ ತಿಂಗಳಲ್ಲಿ ನಿನ್ನ ವಸ್ತ್ರದಲ್ಲಿ ಹೊಸ ಬದಲಾವಣೆ ಮಾಡ್ತಾನೆ. ಹಾಕೋ ಬಟ್ಟೆಯಲ್ಲಿ ದೇವ್ರು ಹೊಸ ಬದಲಾವಣೆ ಮಾಡ್ತಾನೆ. ಹಾಕೋ ಕಾಸ್ಟ್ಯೂಮ್ಸ್ ಅಲ್ಲಿ ದೇವ್ರು ಹೊಸ ಬದಲಾವಣೆ ಮಾಡ್ತಾನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವ್ರು ನಿನ್ನ ಜೀವಿತದಲ್ಲಿ ಮತ್ತೆ ಹೇಳ್ತೇನೆ, ವಸ್ತ್ರದಲ್ಲಿ ನೀನು ಹಾಕುವಂತ ಕಾಸ್ಟ್ಯೂಮ್ಸ್ ಅಲ್ಲಿ ದೇವ್ರು ಹೊಸ ಬದಲಾವಣೆ ಮಾಡಿ ಅದ್ರಲ್ಲಿ ಹೊಸ ಕಾರ್ಯ ಮಾಡ್ತಾನೆ. ನಾವು ಕಣ್ಣಾರೆ ನೋಡೇ ಮಾಡ್ತೀವಿ ಅದನ್ನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಾವು ಹಾಕುವಂತ ಸ್ಲಿಪ್ಪರ್ ಅಲ್ಲಿ ದೇವ್ರು ಹೊಸ ಕಾರ್ಯ ಮಾಡ್ತಾನೆ. ನಿಮ್ಗೆ ಗೊತ್ತಿಲ್ಲ, ಚಪ್ಪಲಿ ತಗೋಬೇಕಂದ್ರೆ ತುಂಬಾ ಕಷ್ಟ. ಎಲ್ಲ ಬೇಕಾದ್ರೆ ತಗೋಬಹುದು. ಚಪ್ಪಲಿ ಚೇಂಜ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಇರುತ್ತೆ. ಹಲ್ಲೆಲೂಯಾ. ಹೊಸ ಚಪ್ಪಲಿ ತಗೊಂಡಿದ್ರೆ ನಿನ್ ಜೊತೆ ಹೊಸ ಕಾರ್ಯ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಹಳೆ ಚಪ್ಪಲಿ ತೆಗೆದು ಹೊಸ ಚಪ್ಪಲಿ ತಗೊಂಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನ್ ಹಾಕುವಂತ ಸ್ಲಿಪ್ಪರ್ ದೇವ್ರು ಹೊಸ ಚೇಂಜಸ್ ಮಾಡ್ತಾನೆ, ಹೊಸ ಬದಲಾವಣೆ ಮಾಡ್ತಾನೆ. ಕಾಸ್ಟ್ಯೂಮ್ ಅಲ್ಲಿ ದೇವ್ರು ಹೊಸ ಬದಲಾವಣೆ ಮಾಡ್ತಾನೆ. ಹಲ್ಲೆಲೂಯಾ. ಜೋರಾಗಿ ಆಮೇಲೆ ಹೇಳ್ರಿ ಮತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದನ್ನ ನಾವು ಕಣ್ಣಾರೆ ನೋಡ್ತೀವಿ. ಇದನ್ನ ನಾವು ಕಣ್ಣಾರೆ ದೇವರು ಅಂತ ಅದ್ಭುತ ಮಾಡೇ ಮಾಡ್ತಾನೆ. ಹೇಳಿದಾನೆ ಹೊಸ ಕಾರ್ಯ ಮಾಡ್ತೀನಿ, ಪುರಾತನ ಕಾರ್ಯಗಳು ಮಾಡ್ತೀನಿ ಅಂತ ಹೇಳಿದ. ಇಸ್ರಾಯೇಲ್ನ ಅನ್ಕೊಂಡಿದ್ರ ಅವ್ರು ಊಹೆ ಕೂಡ ಮಾಡ್ಕೊಂಡಿಲ್ಲ. ಕೆಂಪು ಸಮುದ್ರ ನಮ್ಮ ಮುಂದೆ ಇವಾಗ ಆಗುತ್ತೆ. ನಾವು ಒಣನೆಲದಲ್ಲಿ ನಡೆದು ಹೋಗ್ತೀರಿ, ಹಾದು ಹೋಗ್ತೀವಿ. ಕೆಂಪು ಸಮುದ್ರದಲ್ಲಿ ಗೋಡೆ ರೀತಿಯಲ್ಲಿ ನೀರು ನಿಂತಿರುತ್ತಂತ ಅವರ ಊಹೆ ಕೂಡ ಮಾಡ್ಕೊಂಡಿಲ್ಲ. ಆ ದೇವರು ಚೆನ್ನಾಗಿ ಗೊತ್ತೆ, ಇವು ಹೊಸ ಕಾರ್ಯ ಮಾಡ್ತೀನಿ ಅವ್ರ ಜೀವನದಲ್ಲಿ. ಅವ್ರು ಅನ್ಕೊಂಡಿದ್ರ ಇದ್ಗಡೆ ಯಾರೋ ಪರಾಣ ಸೈನ್ಯ ದಾಳಿ ಮಾಡಿ ನಮ್ಮನ್ನೆಲ್ಲ ಏನ್ ಮಾಡಿದ್ವಿ ಇವತ್ತ. ಮುಂದೆ ಕೆಂಪು ಸಮುದ್ರ ಇದೆ, ನೀರಲ್ಲಿ ಬಿದ್ದು ಸಮುದ್ರದಲ್ಲಿ ಬಿದ್ದು ಏನ್ ಮಾಡ್ಬೇಕು, ಸಾಯ್ಬೇಕು. ಹಿಂದೆ ಇಲ್ಲಂದ್ರೆ ಪರಾಣ ಸೈನ್ಯ ನಮ್ಮನ್ನೇನ್ ಮಾಡುತ್ತೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಈ ಫೆಬ್ರವರಿ 28 ಆ ರೀತಿಯಲ್ಲಿ ಸಮಸ್ಯೆ ಇದ್ರೆ ಮುಂದೆ ಕೆಂಪು ಸಮುದ್ರದ ಸಮಸ್ಯೆ, ಹಿಂದೆ ಕೊರೋನಾ ಸೈನ್ಯ ಅಂತ ಸಮಸ್ಯೆ. ಹಿಂದೆ ಹೋದ್ರೆ ನಮ್ಮನ್ನ, ಮುಂದೆ ಹೋದ್ರೆ ಉಳಿಗಾಳ ಇಲ್ಲ ಅಂತ ಅರ್ಥ. ಅವಾಗ ಬದುಕೋಕ್ ದಾರಿ. ಆದ್ರೆ ದೇವ್ರು ಹೊಸ ಮಾರ್ಗವನ್ನು ಸಿದ್ಧ ಮಾಡಿ. ಹಲ್ಲೆಲೂಯಾ. ಅವ್ರಿಗಾಗಿ ಕೆಂಪು ಸಮುದ್ರ ವಿವಾದ ಮಾಡ, ನನ್ನ ಪ್ರಜೆಗಳಿಗಾಗಿ, ತಾನು ಆಯ್ದುಕೊಂಡ ಇಸ್ರೇಲ್ ಮಕ್ಕಳಿಗಾಗಿ ಹೊಸ ಒಡಂಬಡಿಕೆ ಹೇಳಿರ್ತದೆ, ನಾನು ನಿಮ್ಮನ್ನು ಆದುಕೊಂಡಿದ್ದೀನಿ ಅಂತ ಹೇಳಿ, ತಾಯಿ ಗರ್ಭದಲ್ಲಿ ಮೆಸೇಜ್ ಕರೆದಿದ್ದೇನೆ ಅಂತ ಹೇಳಿದ ಅಂತ ದೇವರು ನಿಮಗಾಗಿ ಮಾರ್ಗ ಸಿದ್ಧ ಮಾಡೇ ಮಾಡ್ತಾನೆ. ಈ ಮಾರ್ಚ್ ತಿಂಗಳ ದೇವರು ಹೊಸ ಕಾರ್ಯ ಮಾಡೇ ಮಾಡ್ತಾನೆ. ಹೊಸ ಆದಿಗಳು ತಗೊಂಡ್ಬರ್ತಾನೆ. ನಿಮ್ಮ ಕುಟುಂಬದಲ್ಲಿ ಮುಚ್ಚಲ್ಪಟ್ಟಂತ ಎಲ್ಲ ಬಾಗಿಲು ದೇವರು ಓಪನ್ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನೆಲ್ಲ ಫೈನಾನ್ಷಿಯಲ್ಸ್ ಎಲ್ಲ ಕ್ಲೋಸ್ ಆಗಿತ್ತು, ದೇವರಿಗೆ ಮಾರ್ಚ್ ತಿಂಗಳೆಲ್ಲ ಓಪನ್ ಮಾಡ್ತಾನೆ. ಆಮೇಲೆ ಜೋರಾಗಿ ಫೈನಾನ್ಷಿಯಲ್ಸ್, ಹಣಕಾಸಲ್ಲಿ ದೇವರು
ಹೊಸ ಮಾರ್ಗಗಳನ್ನ ಓಪನ್ ಮಾಡ್ತಾನೆ. ಆಮೇಲೆ ಹೇಳೋರು ದೇವರು ಆ ರೀತಿಯಲ್ಲಿ ಕಾರ್ಯ ಮಾಡಲಿ. ಹಲ್ಲೆಲೂಯಾ. ಫೈನಾನ್ಷಿಯಲ್ಸ್ ಅಲ್ಲಿ ದೇವರು ಹೊಸ ಕಾರ್ಯ ಮಾಡ್ತಾನೆ. ನೀನ್ ಹಾಕೋ ಕಾಸ್ಟ್ಯೂಮ್ ಅಲ್ಲಿ ದೇವರು ಹೊಸ ಕಾರ್ಯ ಮಾಡ್ತಾನೆ. ನೀನ್ ಹಾಕೋ ಸ್ಲಿಪ್ಪರ್ ಅಲ್ಲಿ ಹೊಸ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಊಹೆ ಕೂಡ ಮಾಡಿಲ್ಲ. ವಿಭಾಗ ಆಗೋದಂತ ವಿಭಾಗ ಆಯ್ತು, ನಡ್ಕೊಂಡು ಹೋದ್ರು ಅವರು ಸಮುದ್ರದಲ್ಲಿ ದಾಟಿ ಹೋದ್ರು. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ಹೇಳ್ತಾನೆ ಇಸ್ರಾಯೇಲ್ರಿಗೆ, ನೀವು ಕಾಣುವಂತ ಫರೋಹನ ಸೈನ್ಯ ಐಗುಪ್ತರನ್ನ ಮುಂದೆಂದೂ ಕಾಣೋದಿಲ್ಲ ಅಂತ ಹೇಳ್ತಾರೆ. ಹಲ್ಲೆಲೂಯಾ. 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 ದೇವರು ಹೆಂಗೆ ವಾಗ್ದಾನ ಮಾಡ್ತೋ ಅವ್ರ ಸಮುದ್ರದಲ್ಲಿ ಎಲ್ಲ ನಾಶವಾದ್ರು ಒಬ್ಬರು ಉಳ್ಕೊಂಡಿಲ್ಲ. ಅವ್ರು ಎಂದೆಂದು ಮುಂದೆ ಎಂದು ಐಗುಪ್ತರನ್ನ ಕಂಡಿದ್ದೇ ಚರಿತ್ರೆಯಲ್ಲಿ ಇಲ್ಲೇ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಮ್ಗೆ ಬರುವಂತ ಸಮಸ್ಯೆ ಅದೆಂತದು ಕ್ಷಣ ಮಾತ್ರದಲ್ಲಿ ಹೀಗೆ ಹೋಗುತ್ತೆ. ಪರ್ಮನೆಂಟ್ ಇರುತ್ತಾ? ಪರ್ಮನೆಂಟ್ ಸ್ವಲ್ಪ ಕ್ಷಣ ಮಾತ್ರ ಅಷ್ಟೇ. ಅಬ್ರಾಹಂ ಬಂದಂತ ಸಮಸ್ಯೆಗಳು ಕೆಲವೊಂದು ಅವರ್ಸ್ ಅಲ್ಲಿ ಏನ್ ಮಾಡ್ಬೋದು ಅವನ್ನ. ದೇವ್ರು ರಾತ್ರಿ ಹೇಳ್ದ, ಅಂದ್ರೆ ಇವತ್ತು ಹೇಳ್ದ ನಾಳೆ ಏನ್ ಮಾಡ ನಿನ್ ಮಗನನ್ನ ತಗೊಂಡೋಗಿ ಬಲಿ ಕೊಡ. ರಾತ್ರಿ ಹೇಳ ಪಾಪ ಅದೇನ್ ಮಾಡಿರ್ತಾರೆ, ಎದ್ದೆ ಹೇಳಿದಿರ. ಆದ್ರೆ ಮುಂದೆ ದೇವ್ರು ಹೊಸ ಕಾರ್ಯ ಮಾಡ್ತಾರೆ. ತಗೊಂಡ್ ಬಲಿ ಕೊಡೋದಕ್ಕೆಲ್ಲ ಗಟ್ಟಾಗ್ತ. ಅವ್ನು ಕರ್ಕೊಂಡು ಹೋದಾಗ್ಲೂ ಮಗ ಕೇಳ್ತಾನೆ, ದಪ್ಪ ಕಟ್ಟಿಗೆ ಇದೆ, ಬೆಂಕಿ ಇದೆ, ಹೋಮಕ್ಕೆ ಬೇಕಾದ ಕುರಿ. ಅಬ್ರಾಹಂ ಹೇಳ್ತಾನೆ, ನಾನು ದೇವ್ರು ನೋಡ್ಕೊಳ್ತಾನೆ ಬಾ ಅಂತ ಹೇಳಿ. ಹಲ್ಲೆಲೂಯಾ. ಅಗತ್ಯಗಳನ್ನ ದೇವ್ರು ನೋಡ್ಕೊಳ್ತಾನೆ. ಅದನ್ನ ಯೆಹೋವ ಈ ಎಲ್ಲ ಅಗತ್ಯ ನೋಡಿಕೊಳ್ಳುವಾತನಾಗಿದ್ದಾನೆ. ಹಲ್ಲೆಲೂಯಾ. ತಗೊಂಡ ಕೈ ಕಾಲು ಕಟ್ಟಿ ಏನ್ ಮಾಡ್ತಂತೆ, ಇಸಾಕನ ಕಟ್ಟಿಗೆ ಎಲ್ಲ ರೆಡಿ ಮಾಡಿ ಬಲಿ ಕೊಡೋದಕ್ಕೆಲ್ಲ ಕಟ್ಟಿ ಏನ್ ಮಾಡ್ದ, ಕಚ್ಚಿ ತಗೊಂಡು ಏನ್ ಮಾಡ್ಬೇಕು ಅವನ ಮೇಲೆ. ಅದು ದೇವ್ರ ಹೇಳ್ತಾನೆ, ಸರ್ವಾಂಗ ಹೋಮಾಗ ಅರ್ಪಿಸ್ಬೇಕು, ಅವನ ತುಂಡು ತುಂಡ್ರೆ ಕತ್ತರಿಸ್ಬೇಕು ಅಂತ ಹೇಳ್ತಾನೆ. ಯಾರ ತನ ಮನಸ್ಬಾರ್ದು, ನನ್ನ ಮಗನ ಕಟ್ ಮಾಡಿ ಬಲಿ ಕೊಡ್ಬೇಕಂತ ಒಪ್ಕೊಂತೀನ. ಆದ್ರೆ ಅಬ್ರಾಹ್ಮನ್ ನೋಡು, ತನ್ನ ಮಗನನ್ನು ಕೊಡೋದಕ್ಕೆ ಹಿಂಜರಿಲಿಲ್ಲ ಅಂತೆ. ಹಲ್ಲೆಲೂಯಾ. 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 ಕತ್ತಿ ತಗೊಂಡು ಏನು ಕಟ್ ಮಾಡಷ್ಟಂತ ಹೇಳ್ತಾನೆ. ಅಬ್ರಾಹ್ಮನೇ ಏನು ಮಾಡಬಾರ್ದು, ನಿನ್ ಮಗನ ಮೇಲೆ ಕೈ ಎತ್ತಬೇಡ ಅಂತ ಹೇಳ್ದ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವ್ನಿಗೇನು ಮಾಡಬೇಡ. ಈಗ ನೀನ್ ಹೆಂಗೆ ದೇವರಲ್ಲಿ ಭಯ ಭಕ್ತಿ ಉಳ್ಳವನಾಗಿರೋ ನನಗೆ ಇವಾಗ ತೋರ್ಬೇಕಂತ ಹೇಳ್ತಾನೆ. ಹೊಸ ಕಾರ್ಯ ಮಾಡ್ತೀನಿ ಅಂತ ಹೇಳ್ದ ಅವತ್ತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇನ್ನ ಏನೋ ಸಂತಾನವನ್ನ ಏನ್ ಮಾಡ್ತೀನಿ, ಸಮುದ್ರ ತೀರದ ಉಸುಬಿನಷ್ಟು, ಆಕಾಶದ ನಕ್ಷತ್ರಗಳಷ್ಟು ಲೆಕ್ಕಿಸಲಾದಂತ ಏನ್ ಮಾಡ್ತೀನಿ ನಾನು, ನಿನ್ ಸಂತಾನ ಅಷ್ಟು ಅಭಿವೃದ್ಧಿ ಮಾಡ್ತೀನಿ ಅಂತ. ಹಲ್ಲೆಲೂಯಾ. 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 ಆ ರೀತಿಯಲ್ಲಿ ದೇವರು ಅಭಿವೃದ್ಧಿ ಮಾಡ್ದ, ಆಶೀರ್ವಾದ ಮಾಡ್ದ. ಮಾಡಿದಂತ ಅಬ್ರಾಹ್ಮನಲ್ಲೇ ಮಾಡಿದಂತ ಅದ್ಭುತ ಇವತ್ತು ನನ್ನ ಜೀವಿತದಲ್ಲಿ ಹಲ್ಲೆಲೂಯಾ. ಅವನ ಜೀವಿತದಲ್ಲಿ ಅಬ್ರಾಹ್ಮನ ಜೀವಿತದಲ್ಲಿ ಮಾಡಿದಂತ ಅದ್ಭುತ ಕಾರ್ಯಗಳು ದೇವರು ನನ್ನನ್ನು ಜೊತೆ ಮಾಡಿದ ಶಕ್ತನಾಗಿದ್ದಾನೆ. ಅದೇ ದೇವರು ಇವತ್ತು ಜೀವಂತವನ್ನು ತೋರಿಸ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪೌಲ ಅನ್ಕೊಂಡೇ ಇಲ್ಲ ಸೌಲನಾಗಿದ್ದಂತ ನಾನು ಪೌಲನ ಮಾರ್ಪಡ್ತೀನಿ ಅಂತ ಅವನೇ ಅನ್ಕೊಂತಾನೆ. ಇಡೀ ಕ್ರೈಸ್ತರನ್ನ ಸಂಹಾರ ಮಾಡ್ಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದ ವ್ಯಕ್ತಿ ಎಲ್ಲೆಲ್ಲ ಈ ತರ ಕೂಟಗಳು ಏನೋ ಕೂಡಿ ಬರ್ತದೆ ಎಲ್ಲರೂ ಏನ್ ಮಾಡ್ತಾ ಇದ್ದ. ಇದೇ ಯೇಸು ಕ್ರಿಸ್ತನ ಶಿಷ್ಯನಾದ ಸ್ಟೆಫನನ ಕಲ್ಲೋಡ್ ಸಾಯಿಸೋ ಜೊತೆನಲ್ಲಿದ್ದಂತ ಪೌಲ, ಅವನ್ ಗೊತ್ತೇ ಇಲ್ಲ ನಾನು ಪೌಲನ ಮಾಡ್ಕೊಡ್ತೀನಿ ಅಂತ ಹೋಗ್ತಾನೆ. ರಾಜ್ಯಾಧಿಕಾರ ತಗೊಂಡ್ರು, ನನಗೇನ್ ಮಾಡ್ಬೇಕು, ಈ ರೀತಿ ಕ್ರೈಸ್ತರಲ್ಲಿ ಯಾರೆಲ್ಲ ಯೇಸು ಕ್ರಿಸ್ತನ ಬಗ್ಗೆ ಪ್ರಚಾರ ಮಾಡ್ತಾರೋ, ಕ್ರೈಸ್ತರು ಅಂತ ಯಾರು ಇದ್ರು ಅವ್ರನ್ನೆಲ್ಲ ಸಂಹಾರ ಮಾಡ್ಬೇಕು, ಅವ್ರಿಗೆ ಅಧಿಕಾರ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ತೀರ್ಪು ತಗೊಂಡು ಏನ್ ಮಾಡ್ತಾನೆ ಅವನು. ಬರುವಂತ ದಾರಿಯಲ್ಲಿ ಯಾರು ಮುಟ್ಟುತ್ತಾ, ಯೇಸು ಕ್ರಿಸ್ತನ ಮಾಡಿದೆ ನೋಡಿ. ಸೌಲನೇ ಸೌಲನೇ ಯಾಕೆ ನನಗೆ ಇಚ್ಛೆ ಪಡಿಸ್ತೀಯ, ಯಾರು ನೀನು ಅಂತ ಕೇಳಿದ ದೇವರನ್ನ. ನೀನು ಇಚ್ಛೆ ಪಡಿಸುವಂತ ಯೇಸುವೆ ನಾನು ಅಂತ ದೇವರ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವತ್ತಿಂದ ಅವನ ಜೀವಿತ ಬದಲಾವಣೆ, ಜೀವಿತದಲ್ಲಿ ಹೊಸ ಕಾರ್ಯ ಮಾಡ್ದ ದೇವರು. ಅವನು ಓಡೋರಂತ ಪ್ರದೇಶಗಳಿಲ್ಲ, ಅವನು ತಿರುಗಾಡುವಂತ ಬೋಟ್ಗಳಿಲ್ಲ, ನೋಡುವಂತ ಸಮುದ್ರ ತೀರಗಳಿಲ್ಲ, ಜನ ಇಲ್ಲ ಪೋಲಂಡ್. ಹಲ್ಲೆಲೂಯಾ. ಅಷ್ಟೊಂದು ಅದ್ಭುತವಾದ ಪತ್ರಿಕೆಗಳು ಬರೀತಾನೆ ಜೈಲಲ್ಲಿ ಇದ್ಕೊಂಡು, ಅಷ್ಟೊಂದು ಸಮಸ್ಯೆಗಳು ಎದುರಿಸ್ತಾನೆ ಕ್ರಿಸ್ತನಿಗಾಗಿ. ಅವನ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ಮಾಡ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿರಿ, ಈಗ ಹೊಸ ಕಾರ್ಯವನ್ನು ಮಾಡುವೇನೆ, ಈಗ ತಲೆದೋರುತ್ತಲಿದೆ ನಿಮಗೆ ಕಾಣುವುದಿಲ್ಲವೋ ಅಂತ ಹೇಳ್ದ. ಈ ಮಾರ್ಚ್ ಅಲ್ಲಿ ದೇವರು ಹೊಸ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಲ್ಲೆಲೂಯಾ.
ಇಸ್ರೇಲ್ ಮಾಡಿದಂತ ಅದ್ಭುತ ಕಾರ್ಯ ದೇವ್ರು ನಿನ್ನ ಜೀವಿತದಲ್ಲಿ ಮಾಡ್ತಾನೆ. ಅವರಲ್ಲಿ ಮಾಡಿದಂತ ಅದ್ಭುತ ಕಾರ್ಯ, ಹೊಸ ಕಾರ್ಯ ದೇವ್ರು ಇವತ್ತು ನಿನ್ನ ಜೀವಿತದಲ್ಲಿ ಮಾಡ್ತಾನೆ. ಹಲ್ಲೆಲೂಯಾ. ದಾನಿಯೇಲನ ಜೀವಿತದಲ್ಲಿ ಮಾಡಿದಂತ ಹೊಸ ಕಾರ್ಯ ದೇವ್ರು ನಿನ್ನ ಜೀವಿತದಲ್ಲಿ ಮಾಡ್ತಾನೆ. ಯೋಸೇಫನಲ್ಲಿ ಮಾಡಿದಂತ ಅದ್ಭುತ ಕಾರ್ಯ ಇವತ್ತು ನಿನ್ನ ಜೀವಿತದಲ್ಲಿ ಮಾಡ್ತಾನೆ. ಮೋಶೆ ಅನ್ಕೊಂಡಿಲ್ಲ ದೇವ್ರು ನನ್ನ ಕರೀತಾನೆ, ಇದೇ ಇಸ್ರೇಲ್ ಬಿಡಿಸ್ಕೊಂಡು ಹೋಗ್ತೀನಿ, 430 ವರ್ಷ ದಾಸತ್ವದಿಂದ ಇಸ್ರೇಲ್ ಬಿಡಿಸ್ಕೊಂಡು ಹೋಗ್ತೀನಿ ಅಂತ ಮೋಶೆ ಅನ್ಕೊಂಡೇ ಇಲ್ಲ. ಇದು ಐಗುಪ್ತರನ್ನ ಕೊಲೆ ಮಾಡಿ ಸಾಯಿಸಾಕ್ತಾನೆ, ಕೊಲೆಗಾರ ಅನ್ಸ್ಕೊಂತಾನೆ, ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಹೋಗ್ತಾನೆ. ದೇವರನ್ನು ಮುಟ್ಟಿ ಹೊಸ ಕಾರ್ಯ ಮಾಡ್ದ. ಹಲ್ಲೆಲೂಯಾ. ಅದೇ ಐಗುಪ್ತದಿಂದ ಓಡಿ ಯಾವ ಅರಸನ ಮುಂದೆ ಭಯಪಟ್ಟು ಓಡಿ ಹೋದ್ನು, ಅದೇ ಅರಸನ ಮುಂದೆ ಬಂದು ನಿಂತ್ಕೊಂಡು ಹೇಳ್ತಾನೆ, ಇವತ್ತು ಇಸ್ರೇಲ್ ನೀನು ಬಿಡಿಸಿಲ್ಲ ಅಂತಂದ್ರೆ ನೀನ್ ನಿನ್ ಮಗ ಸತ್ತೋಗ್ತೀರ ಅಂತ ಹೇಳಿದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾವ ಪ್ರದೇಶದಿಂದ ಓಡಿ ಹೋದ್ನು ಮೋಶೆ, ಅದೇ ಸ್ಥಳಕ್ಕೆ ದೇವರು ಮತ್ತೆ ಅವನು ಕರ್ಕೊಂಡ್ ಬರ್ತಾನೆ. ಯಾರು ಭಯಪಟ್ಟು ಅದೇ ಅರಸನ ಮುಂದೆ ದೇವರು ಅವನ ಮುಂದೆ ನಿಲ್ಲಿಸಿದ್ದಾನೆ. ಮಾಡಿದ ಅದ್ಭುತ ಕಾರ್ಯ. ಹಲ್ಲೆಲೂಯಾ. 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 ಯಾವ ಫರೋನ ಸೈನ್ಯ, ಫರೋನ ಅರಸೆ ನಮ್ಮನ್ನು ಸಾಯಿಸಾಕ್ತಾರೆ ಅನ್ಕೊಂಡಿರ್ತಾರೋ, ಅದೇ ಫರೋನ ಮುಂದೆ ದೇವರು ಚಾಲೆಂಜ್ ಆಗಿ ಮಾತಾಡ್ತಾ ಇದ್ದಾನೆ, ಇವತ್ತು ನೀನು ಇಸ್ರೇಲನ್ನು ಬಿಡ್ಲೇಬೇಕು, ಇಲ್ಲಾಂದ್ರೆ ನಿನ್ನ ದೇಶದಲ್ಲಿ ನೀರೆಲ್ಲ ರಕ್ತವಾಗುತ್ತೆ ಅಂತ ಹೇಳ್ದ. ನೀರು ರಕ್ತವಾಗಿ ಮಾರ್ಕೊಳ್ಬೇಕು. ಇದೇ ಏಣು ಮುಟ್ಟುತ್ತೆ ಅಂತ ಹೇಳ್ದ. ಎಲ್ಲ ನೋಡಿ ಏನಿಲ್ಲ, ಜಾಗನೇ ಇಲ್ಲ, ಧೂಳು ಎತ್ತಿ ಅಂದ್ರೆ ಧೂಳೆಲ್ಲ ಏನ್ ಮಾಡ್ತಾರೆ, ಏನುಗಳು ಬರ್ತಾರೆ ಉಟ್ಕೊಂಡು. ಹಲ್ಲೆಲೂಯಾ. ಇದೇ ಕಪ್ಪೆಗಳು ಬರುತ್ತೆ ಅಂತ ಹೇಳಿದ. ಎಲ್ಲಿ ನೋಡು, ಗೋಡೆಗೆ ನೋಡು, ಏನೋ ಬೇಷನ್ ನೋಡು, ಯಾವ ನೋಡು, ಎಲ್ಲ ಏನೋ ಕಾಲಿಡಕ್ ಜಾಗ ಇಲ್ಲ, ಎಲ್ಲಾ ಕಪ್ಪೆಗಳು. ಅದ್ಭುತ ಮಾಡ್ತಾರೆ ದೇವರು. ಹಲ್ಲೆಲೂಯಾ. 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 ನೀರು ಕುಡಿಯೋಣ, ನೀರೇನಾಗಿದೆ, ನಲ್ಲಿ ತಿರ್ಸಿದ್ರೆ ಏನ್ ಬರ್ತಾ ಇದೆ, ನೀರು ಬರ್ತಾ ಇಲ್ಲ. ಏನ್ ಬರ್ತಾ ಇದೆ, ಮಡಿಕೆನಲ್ಲಿ ಅಡಿಗೆ ಮಾಡಕ್ ಹೋದ್ರೆ ಏನಿದೆ, ದೇವರು ಅದ್ಭುತ ಮಾಡ್ದ. ಇದೆಲ್ಲ ಮಾಡಿ ತಿಳ್ಕೋ, ಇಸ್ರೇಲ್ರಿಗಾಗಿ ತನ್ನ ಪ್ರಜೆಗಳಿಗಾಗಿ ದೇವರು ಮಾಡ್ದ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನೇ ಮಾಡಿದ್ರು ಕೂಡ ಅದ್ಭುತ ಮಾಡಿದ್ರು, ನನಗಾಗಿ ನಿನಗಾಗಿ ದೇವರು ಅದ್ಭುತ ಮಾಡಿದ್ರು. ಹಲ್ಲೆಲೂಯಾ. 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 ಇಸ್ರೇಲ್ನಲ್ಲಿ ದೇವರು ಅನೇಕ ಅದ್ಭುತಗಳು ಮಾಡ್ದ. ಇದೆ ಇಸ್ರೇಲ್ನ ಹೊರಗಡೆ ಕರ್ಕೊಂಡು ಬಂದ್ಮೇಲೆ 40 ವರ್ಷ ಏನ್ ಮಾಡ್ದ ಅರಣ್ಯದಲ್ಲಿ. ಇದೇ ಬಂಡೆ ಹೊಡೆದ ತಕ್ಷಣ ನೀರು ಬರ್ತಾ ಇದೆ ಕುಡಿಯಕ್ಕೆ ಅವ್ರಿಗೆ. ಮರುಭೂಮಿಯಲ್ಲಿ ಏನಿಲ್ಲ ತಿನ್ನಕ್ಕೆ, ಖರ್ಜೂರದ ಮರಗಳು ಬೆಳೆದ ಏನ್ ಮಾಡ್ತಾ ಇದೆ, ಫಲ ಕೊಡ್ತಾ ಇದೆ. ಎಂತೆಂತ ಅದ್ಭುತ ಮಾಡ್ತಾರೆ. ಸಮುದ್ರದಿಂದ ಲಾವಕ್ಕಿಗಳು ಬಂದು ಅವ್ರ ಮುಂದೆ ಬೀಳ್ತಾ ಇದೆ ದಪ್ಪ ದಪ್ಪ ತಿನ್ನಕ್ಕೆ. ಇದೆಲ್ಲ ಮಾಡಿದ ಯಾರಿಗಾಗಿ, ಇಸ್ರೇಲ್ರಿಗಾಗಿನೇ. ಹಲ್ಲೆಲೂಯಾ. ದೇವರು ಇವತ್ತು ಸಿದ್ಧನಾಗಿದ್ದಾನೆ ನನಗಾಗಿ ನಿನಗಾಗಿ ಅದ್ಭುತ. ಹಲ್ಲೆಲೂಯಾ. 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 900 ವಿಧವೆ ಮಗನ ಸತ್ತೋಗಿರ್ತಾನೆ, ತಗೊಂಡ್ ಬರ್ತಾ ಇರ್ತಾರೆ ಊರೆಲ್ಲ ಅವನನ್ನ. ಇನ್ನೇನ್ ಗುಣಿಗೆ ಮುಚ್ಚಕ್ ಹೋಗ್ಬೇಕು, ಅದಕ್ಕೆ ಆಪೋಸಿಟ್ ಯಾರು ಬರ್ತಾ ಇರ್ತಾರೆ, ಈ ಕಡೆ ಒಂದು ಟೀಮ್ ಬರ್ತಾ ಇದ್ರೆ, ಆ ಕಡೆ ಒಂದು ಟೀಮ್ ಬರ್ತಾ ಇದೆ, ಯೇಸು ಕ್ರಿಸ್ತನ ಟೀಮ್. ಈ ಕಡೆ ಎಲ್ಲ ಸತ್ತೋಗಿರೋರು ಏನೋ ಅವರೆಲ್ಲ ಬಂದು ಎಲ್ಲ ಏನ್ ಮಾಡ್ತಾ ಇದಾರೆ, ಅವ್ರು ಹೊತ್ಕೊಂಡು ಪಾಪ ತಾಯಿ ಅದಕ್ಕಿಂತ ಮುಂಚೆ ಕೆಲವು ದಿನಗಳಲ್ಲಿ ಮುಂಚೆ ಏನ್ ಮಾಡಿದಾಳೆ, ಆಕೆ ಗಂಡ ಸತ್ತೋಗಿರ್ತಾಳೆ, ಪಾಪ ಆಕೆ ಕಣ್ಣೀರು ಸುತ್ಕೊಂಡು ಇದ್ದಿದ್ದು ಒಬ್ಬ ಮಗ ಕೂಡ ಏನ್ ಮಾಡ್ದ, ಮಗನ ಏನ್ ಮಾಡ್ತಾರೆ, 900 ಬಾಗಿಲು ಬೆಳಿಗ್ಗೆ ಊರ್ ಬಾಗಿಲು ಬಂದು ಬರ್ತಾ ಇದ್ದಾರೆ. ಈ ಕಡೆಯಿಂದ ಒಂದು ಟೀಮ್ ಬರ್ತಾ ಇದೆ, ಯೇಸು ಕ್ರಿಸ್ತನು ಶಿಷ್ಯರು. ಸರಿ, ಯೇಸು ಕ್ರಿಸ್ತನ ನೋಡ್ತಾನೆ, ಪಾಪ ಆಕೆ ಕಣ್ಣೀರು ನೋಡಿ ಏನು ಮಾಡಿಲ್ಲ, ಹೋಗಿ ಚಕ್ಕನ್ನು ಮುಡ್ತಾನೆ ಅಷ್ಟೇ. ಇದೆ ಹಲ್ಲೆಲೂಯಾ. ಸತ್ತವಂತ ಹುಡುಗ ಬದುಕೊಳ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವ್ರಿಗೆ ಏನಂತಾರೆ, ಕ್ಷಣ ಮಾತ್ರ ಸಾಕು ನಿಮ್ ಜೀವನದಲ್ಲಿ ಅದ್ಭುತ ಮಾಡೋದು. ಅದಕ್ಕೆ ಅವ್ವಾರ್ಗಳು ಬೇಕಾಗಿಲ್ಲ, ದಿನಗಳು ಬೇಕಾಗಿಲ್ಲ, ಇಷ್ಟು ಮಾತ್ರ ನಿಮ್ ಜೀವನ ಚೇಂಜ್ ಮಾಡ್ತಾನೆ. ಹಲ್ಲೆಲೂಯಾ. ಹೋಗಿ ಚಟ್ಟ ಮುಟ್ಟಿದ ತಕ್ಷಣ ಏನ್ ಮಾಡ್ತಾಳೆ, ಬದುಕೊಳ್ತಾನೆ. ಆ 4 ಜನ ಒತ್ಕೊಂಡ್ ಮಾಡ್ತಾರೆ ನೋಡ್ರಿ ಪಾಪ. ಆ 4 ಜನ ತುಂಬಾ ಇಂಪಾರ್ಟೆಂಟ್ ನೋಡ್ರಿ. ಯಾಕಂತ ಹೇಳಿದ್ರೆ ಓರೋರು ಎಷ್ಟು ಜನ, ಎಲ್ಲರೂ ಓರೋರು. ಈ 4 ತುಂಬಾ ಇಂಪಾರ್ಟೆಂಟ್ ನಮ್ಗೆ ಈ ಲೋಕದಲ್ಲಿ. ಮಾತಾಡೋರು ಎಷ್ಟು ಜನ, ಓರೋರು. ಈ 4 ಅನ್ನೋದು ತುಂಬಾ ಇಂಪಾರ್ಟೆಂಟ್. 4 ಬಗ್ಗೆ ನಾವು ತಲೆ ಕೆಡಿಸ್ಕೊಂಬಾರ್ದು. ಈ ಲೋಕದಲ್ಲಿ ಮಾತಾಡೋರು 4 ಜನ ಮಾತಾಡಿದ್ರೆ ಏನೋ ಮುಗೀತು, ನಮ್ ಚಾಪ್ಟರ್ ಕ್ಲೋಸ್ ಅನ್ಕೊಂತೀರಿ. ಇಲ್ಲ. ಹಲ್ಲೆಲೂಯಾ. 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 ಮಾತಾಡೋರು 4 ಜನ. ಯೇಸು ಕ್ರಿಸ್ತನ ಬಳಿಯಲ್ಲಿ ಏನೋ ಆ ಪಾಸ್ಟರ್ ಇಳಿಸಿದ 4 ಜನ. ಎಷ್ಟು ಜನ? ಆ ಚಟ್ಟ ಹೊತ್ಕೊಂಡು ಹೋಗೋರು, ನಿನ್ ಬಗ್ಗೆ ಮಾತಾಡೋರು
4 ಜನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ 4 ಜನ ಬಗ್ಗೆ ತಲೆ ಕೆಡಿಸ್ಕೊಂಬಂದ. ಯಾಕಂತಂದ್ರೆ ಜೆರಿಕೋ ಪಟ್ಟಣದಲ್ಲಿ ಜಕ್ಕಾಯನ ಬಗ್ಗೆ ಮಾತಾಡಿದ್ದು 4 ಜನ. ಅಲ್ಲಿ ಇದ್ದಿದ್ದು 4 ಜನ ಮಾಡ್ತಾರೆ, ಇವನು ಪಾಪಿಯಾಗಿರೋ ಮನೆಯಲ್ಲಿ ಯೇಸು ಕ್ರಿಸ್ತ ಹೇಳ್ಕೊಳ್ಳುತ್ತೇನೆ ಅಂತ ಮಾತಾಡ್ತಾರೆ. ಹಲ್ಲೆಲೂಯಾ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದ ಮಾತಿಗೆ ದೇವರು ಕಿವಿ ಕೊಟ್ಟಿಲ್ಲ, ಯಾಕಂದ್ರೆ ಅವನ ಜೀವಿತದಲ್ಲಿ ಹೊಸ ಕಾರ್ಯ ಮಾಡ್ಬೇಕಾಗಿತ್ತು. ಹಲ್ಲೆಲೂಯಾ. ಜಕ್ಕಾಯನ ಬದಲಾವಣೆ ಆಗೋದು ದೇವ್ರಿಗೆ ಇಷ್ಟವಿತ್ತು. ಆ ತಪ್ಪಿ ಹೋದ ಒಂದು ಕುರಿ ದೇವ್ರ ಕಡೆ ತಿರ್ಸ್ಕೊಳ್ಳೋದು ದೇವ್ರಿಗೆ ಇಷ್ಟ ಇತ್ತು. ಆ ಕುರಿ ಹಟ್ಟಿಯಲ್ಲಿ ಸೇರಿಸೋದು ದೇವ್ರಿಗೆ ಇಷ್ಟವಿತ್ತು. ಅದಕ್ಕೆ ಹೋಗ್ತಾನೆ, ಮನೆ ರಕ್ಷಿಸಲ್ಪಡುತ್ತೆ. ಇವತ್ತು ಮನೆಗೆ ರಕ್ಷಣೆ ಇದೆ ಅಂತ ಹೇಳಿದ್ರೆ ಹಲ್ಲೆಲೂಯಾ, 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 ಹಲ್ಲೆಲೂಯಾ. 1-2 ನಾವು ಸತ್ಯದಲ್ಲಿ ಓದೋದು ಯೇಸು ಕ್ರಿಸ್ತನ ಅದ್ಭುತಗಳ ಬಗ್ಗೆ. ಎಲ್ಲಾನ ಒಂದು ಯೇಸು ಕ್ರಿಸ್ತನ 4 ಜನ ಬಗ್ಗೆ ತಲೆನೇ ಕೆಡಿಸ್ಕೊಂಡಿದ್ರು. ಆ ತಲೆ ಕೆಡಿಸ್ಕೊಂಡಿದ್ರೆ ಯೇಸಪ್ಪ ಮನೆಯಲ್ಲಿ ಯಾರು ಕೆಪರ್ನೌಮಲ್ಲಿ ಮನೆ ಮಾಡ್ಕೊಂಡಿದ್ದ. ಆ ಮನೇಲಿ ಆರಾಮಾಗಿ ಇದ್ದೋಗ್ಬಿಡ್ತಾರೆ, ಪ್ರೇಯರ್ ಮಾಡ್ಕೊಂಡು ತಂದೆ ಅಂತ. ಹೌದಾ ಇಲ್ಲ? ಆ 4 ಜನ ಬಗ್ಗೆ ದೇವರು ಎಲ್ಲೂ ತಲೆ ಕೆಡಿಸ್ಕೊಂಡಿಲ್ಲ. ಇದೇ ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕುವಾಗ ಅದ್ರ ಮೇಲೆ ಉಳ್ತಾರೆ. ಅವಾಗೇನಂದ ದೇವರು, ನೀನ್ ಹೇಳ್ಬಿಟ್ಟ ನಂಗೆ ಕಣ್ಣು ಶಿಲುಬೆಗೆ ಹಾಕುವಾಗ ಹೇಳ್ತಾರೆ, ತಂದೆ ಕ್ಷಮಿಸಪ್ಪ. ನೀವು ಹೆಂಗ್ ಮಾಡ್ತಾರೆ ಅಂತ ಅಡಿಯಲ್ಲಿ ಗೊತ್ತಿಲ್ಲ ಸ್ವಾಮಿ. ಆ ಒಂದು ಕ್ಷಮಾಪಣೆ ಇವತ್ತು ನಮ್ಮನ್ನೆಲ್ಲ ಉಳಿಸಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಬಗ್ಗೆ ವರ್ಣನೆ ಮಾಡಕ್ಕೆ ಈಗ ಯುಗಗಳು ಸಾಲದು, ದಿನಗಳು ಸಾಲದು, ವರ್ಷಗಳು ಸಾಲದು. ಆತನ ಬಗ್ಗೆ ಈ ರೀತಿ ಹೇಳ್ಕೊಂಡು ಹೋಗ್ತಾನೆ ಇರೋದು ಕ್ರಿಸ್ತನ ಬಗ್ಗೆ. ಇವಾಗ ಇಷ್ಟು ವರ್ಷ 2026 ನಾವು ಹುಟ್ಟಿರೋದ ಡೇಟ್ ಆಫ್ ಬರ್ತಿಂದ ಇದುವರೆಗೂ ತನಕ ದೇವ್ರಿಗೆ ಎಷ್ಟು ಅದ್ಭುತ ನಮ್ಮ ಜೀವಿತದಲ್ಲಿ ಮಾಡಿದ್ದಾರೆ. ಹೌದಲ್ಲ? ನಮ್ಮನ್ನು ಕಾಯ್ದು ಕಾಪಾಡಿದ್ದಾನೆ, ಕಣ್ಮಣಿಂದ ಕಾಯ್ದು ಕಾಪಾಡ್ತಾನೆ, ರಕ್ಷಿಸ್ತಾನೆ ಇದ್ದಾನೆ, ನಮ್ಮ ಕುಟುಂಬಗಳನ್ನು ಪೋಷಣೆ ಮಾಡ್ತಾನೆ ಇದ್ದಾನೆ. ನಾವು ಅನಾರೋಗ್ಯದಲ್ಲಿ ನಮ್ಮ ವೈದ್ಯನಿಗೆ ಆರೋಗ್ಯ ಕೊಡ್ತಾನೆ. ಹಲ್ಲೆಲೂಯಾ. ನಾವು ಬಲಯದಲ್ಲಿ ಇದನ್ನೆಲ್ಲ ಮುಗೀತು, ಚಾಪ್ಟರ್ ಕ್ಲೋಸ್ ನಮಗೆ. ದೇವರು ಹೊಸ ಅದ್ಭುತ ಕಾರ್ಯ ಮಾಡ್ತಾನೆ. ಇನ್ನೇನ್ ಮುಗೀತು, ಮುಚ್ಚಾಕಪ್ಪ ಇದು ಕ್ಲೋಸ್, ಇನ್ನು ಮುಗೀತು ಬೇಡ, ಇದು ಅನಾವಲ ದೇವರು ಓಪನ್ ಮಾಡ್ತಾನೆ. ದೇವ್ರು ಮಾಡುವಂತ ಅದ್ಭುತ ಕಾರ್ಯ ಅಂತ ಅದು. ಅದೇ ಮತ್ತೆ ಮತ್ತೆ ಹೇಳ್ತಾರೆ, ಇಸ್ರೇಲ್ ಅಷ್ಟೇ ಅನ್ಕೊಂಡಿದ್ರು, ದೇವ್ರು ಹೊಸ ಬಾಗಿಲು ಓಪನ್ ಮಾಡ್ತಾರೆ. ಈ ಮಾರ್ಚ್ ತಿಂಗಳಲ್ಲಿ ಏನೆಲ್ಲ ಕ್ಲೋಸ್ ಅಷ್ಟೇ ಅನ್ಕೊಂತೀರಾ? ಇಲ್ಲ, ದೇವ್ರು ಇವತ್ತಿಂದ ಹೊಸ ಬಾಗಿಲು ಓಪನ್ ಮಾಡ್ತಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರು ಈ ದಿನದಲ್ಲಿ ದೇವರು ಹೊಸ ಡೋರ್ಸ್ ಓಪನ್ ಮಾಡ್ತಾರೆ. ನಮ್ಮ ಕುಟುಂಬಗಳಲ್ಲಿ, ಹಣಕಾಸದಲ್ಲಿ, ಬಟ್ಟೆ ಇದರಲ್ಲಿ, ಚಪ್ಪಲಿಗಳಲ್ಲಿ, ಎಲ್ಲದರಲ್ಲಿ ಹೊಸ ಬಾಗಿಲು ಓಪನ್ ಮಾಡ್ತಾರೆ. ಮಾರ್ಚ್ 1ರಲ್ಲಿ ದೇವರು ದೊಡ್ಡ ಕಾರ್ಯ ಮಾಡ್ತಾರೆ. ಈ ತಿಂಗಳಲ್ಲಿ ನಮ್ಮ ಕಣ್ಣು ಕೂಡ ನಂಬಕ್ಕಾಗದಷ್ಟು ದೊಡ್ಡ ಅದ್ಭುತ ಕಾರ್ಯ ಮಾಡ್ತಾರೆ. ಆಮೇಲೆ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಂಬುವವರಿಗೆಲ್ಲವೂ ಸಾಧ್ಯ. ದೇವರ ಮಹಿಮೆ ನೋಡ್ತೀಯ. ಹೌದು, ಮಾರ್ಚ್ ದೇವರು ಅದ್ಭುತ ಮಾಡ್ತಾನೆ ನಮ್ಮ ಜೀವಿತದಲ್ಲಿ. ನಮ್ದ್ರೆ ಇವತ್ತೇ ದೇವರು ಅದ್ಭುತ ಮಾಡಿ ಕುಷ್ಠರೋಗಿ ಗೊತ್ತಿತ್ತು, ದೇವ್ರು ಮುಟ್ಟಿದ್ರೆ ನಾನು ಗುಣ ಆಗ್ತೀನಿ ಅಂತ. ಒಂದು ಮಾತು ಹೇಳಪ್ಪ ಸಾಕು, ನಾನು ಗುಣ ಆಗ್ತೀನಿ ಅನ್ಕೊಂಡಿದ್ದ. ದೇವರು ಅವನ ಕೈ ನೀಟ್ಟಿ ಮುಟ್ಟಿ ಗುಣಪಡಿಸ್ತಾನೆ. ಹೇಳ್ತಾನೆ, ನಿನ್ನ ನಂಬಿಕೆ ನಿನ್ನ ಸ್ವಸ್ಥ ಮಾಡಿ. ದೇವ್ರು ಎಲ್ಲ ಹೇಳಿದಂತ ಮಾತಾದೆ. ರಕ್ತ ಕುಸುಮ ರೋಗಿಗೆ ಅದೇ ಹೇಳಿದ್ರು, ನಿನ್ನ ನಂಬಿಕೆಯನ್ನು ಗುಣಪಡಿಸಿದೆ ಅಂತ ಹೇಳಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಶತಾಧಿಪತಿ ಆಳೇನಂತಾನೆ, ಅಸ್ವಸ್ಥದಲ್ಲಿರ್ತಾನೆ, ದೇವ್ರ ಬಳಿ ಕೇಳ್ತಾನೆ, ದೇವರೇ ನನ್ನ ಆಳೇನಾಗಿದ್ದಾನೆ, ಅನಾರೋಗ್ಯದಲ್ಲಿದ್ದಾನೆ ಸ್ವಾಮಿ. ಅದರಲ್ಲಿ ದೇವ್ರ ಹೇಳ್ತಾನೆ, ನಾನು ಬರ್ತೀನಿ ನಡಿ. ಶತಾಧಿಪತಿ ಹೇಳ್ತಾನೆ, ನೀ ನನ್ನ ಮನೆಗೆ ಬರ್ತಾ ಕೇಳಿದೆ, ನೀನು ಒಂದು ಮಾತು ಹೇಳಿ ಸ್ವಾಮಿ ಸಾಕು ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನೋಡ್ಬಿಟ್ಟು, ನೀವು ಯಾರು ಸ್ವಾಮಿ ಹಿಂಗಿದ್ದಾನೆ, ಇಂಥ ನಂಬಿಕೆ ನಾನು ಇಸ್ರೇಲ್ ಕೂಡ ನೋಡಿಲ್ಲ ಅಂತ ಹೇಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನ ನಂಬಿಕೆ ಪ್ರಕಾರ ಅವನ ಆಳು ಗುಣ ಹೊಂದ್ಕೊಂಡ ಕ್ಷಣ ಮಾತ್ರದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಯನ ಮಗಳು ಸತ್ತೋಗಿರ್ತಾಳೆ, ದೇವರು ಆಕೆಯನ್ನು ಮುಟ್ಟಿ ಗುಣಪಡಿಸ್ತಾನೆ. ಪೇತ್ರನ ಅತ್ತೆ ಜ್ವರದಲ್ಲಿರ್ತಾಳೆ, ಯಾರು ಸ್ವಸ್ಥ ಮಾಡಕ್ ಆಗ್ತಿರಷ್ಟು ಜ್ವರ ಆಕೆಗೆ, ದೇವರು ಆಕೆಯನ್ನು ಬದುಕಿಸ್ತಾನೆ, ಗುಣಪಡಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜೀವಿತದಲ್ಲಿ ಮಾಡಿದಂತೆಲ್ಲ ದೇವರು ಹೊಸ ಕಾರ್ಯ. ಮಾರ್ತನ ಮನೆಯರು ಲಾಜರನು ಸತ್ತೋಗಿ ಎಷ್ಟು ದಿನ ಆಗಿದೆ ನೋಡಿ, ಎಲ್ಲೂ 4 ದಿನ ಬಂದಿದೆ. 4 ದಿನ ಆಗಿದೆ, ಸತ್ತು ನಾರು ಹೊಡಿತದೆ, ಗೊಬ್ಬರ ನಾತ ಹೊಡಿತದೆ ಎಂದು ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇಲ್ಲಿ ಅಷ್ಟೇ ಮುಗಿದು ಲಾಜರ್ ಸತ್ತೋದ್ಮೇಲೆ ಹೆಂಗ್ ಮಾಡ್ತಾರೆ ಅನ್ಕೊಂಡಿರ್ತಾರೆ, ಎಲ್ಲ ಮಾತಾಡ್ತಾರೆ.
ಆದ್ರೆ ದೇವರು ಹೇಳ್ತಾನೆ ಲಾಜರ್ನ ಎದ್ದು ಹೊರಗಡೆ ಬಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸತ್ತೋದಂತ ಲಾಜರ್ನ ಹೆಂಗೆ ಅವ್ನ ಬಟ್ಟೆಯಿಂದ ಸುತ್ತಾಕೊಂಡು ನನ್ಗೆ ಹೊರಗಡೆ ಬರ್ತಾನೆ ನೋಡಿ, ಜನ ಆಶ್ಚರ್ಯ ಪಡ್ತಾರಂತೆ. ಸತ್ತು ಹೋದಂತ ಲಾಜರ್ ಮತ್ತೆ ಬರ ಮಾಡ್ತಾನೆ. ದೇವರಂತ ಕೆಪಾಸಿಟಿ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಆತನ ಮರಣವನ್ನೇ ಜಯಿಸಿದಂತ ಲಾಜರ್ನ ಬದುಕಿಸಿದ ತನ್ನ ಮರಣವನ್ನು ಹೆಂಗೆ ಜಯಿಸಕ್ಕಾಗದಿಲ್ವ ದೇವರಿಗೆ? ಮರಣವನ್ನೇ ಜಯಿಸಿದಂತ ದೇವರು. ಅಂದ್ರೆ ಒಂದು ನಿಮ್ಗೊಂದು ಸ್ಟೋರಿ ಹೇಳ್ತೀನಿ ಕೇಳಿಸು. ಈ ಲೋಕವೆಲ್ಲ ಉಂಟಾಗ್ಬೇಕಂತಂದ್ರೆ ಕಬ್ಬಿಣ ಸ್ಟ್ರಾಂಗ್ ಆಗಿ, ಕಬ್ಬಿಣ ಬೇಕಂದ್ರೆ ಏನ್ ಬೇಕು? ಕಬ್ಬಿಣ, ಐರನ್. ಐರನ್ ಇಂದ ಇವಾಗ ಎಷ್ಟೋ ಇವಾಗ ಬ್ರಿಡ್ಜ್ ಕಟ್ತಾರೆ ಅನ್ಕೊಂಡು, ಏನ್ ಬೇಕು? ಐರನ್ ಬೇಕಾ? ಅನೇಕ ಈ ಲೋಕದಲ್ಲಿ ಉಂಟು ಮಾಡೋದಕ್ಕೆಲ್ಲ ಐರನ್ ಬೇಕು, ಇಂಪಾರ್ಟೆಂಟ್ ಆಗಿ. ಈ ಐರನ್ ಹೇಳಿದಂತೆ ನನಗಿಂತ ಸ್ಟ್ರಾಂಗ್ ಯಾವ್ದಂತಂದ್ರೆ ಬೆಂಕಿ ಅಂತ. ಯಾವ್ದು ನನಗಿಂತ ಸ್ಟ್ರಾಂಗ್? ಯಾಕಂತಂದ್ರೆ ಕಬ್ಬಿಣನೇ ಕರಗಿಸ್ಬಿಡುತ್ತದ. ಕಬ್ಬಿಣ ಏನ್ ಮಾಡುತ್ತ? ಬೆಂಕಿ ಆ ರೀತಿ ಹೇಳ್ತದೆ. ಸರಿ, ಬೆಂಕಿ ನೋಡಿ ಹೇಳ್ತಂತೆ ನನಗಿಂತ ಸ್ಟ್ರಾಂಗ್ ನೀರ್ ಅಂತಂದ್ರೆ ನೀರು. ಈ ಬೆಂಕಿ ಏನ್ ಮಾಡುತ್ತದ? ಎಷ್ಟು ಬೆಂಕಿದ್ರೆ ನೀರೇನ್ ಮಾಡುತ್ತೆ? ಅಷ್ಟು ಕೆಪಾಸಿಟಿ ಇದೆ ನೀರಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ನೀರ್ ನೋಡಿ, ನೀರಿಗೆ ಯಾರಂದ್ರೆ ಭಯ ಅಂದ್ರೆ ಮನುಷ್ಯನಂದ್ರೆ ಭಯ ಅಂತೆ. ಯಾಕಂದ್ರೆ ನೀರ್ ಏನ್ ಮಾಡ್ತಾರ ಅವನ? ನೀರ್ನ ಕುಡ್ದಾಕ್ತಾನೆ, ಲೆಕ್ಕಬಾರ್ದು. ನೀರ್ನೇನ್ ಮಾಡ್ತಾರ? ಮನುಷ್ಯ ಏನ್ ಮಾಡ್ತಾನೆ? ನೀರ್ನ ತಡೆಯಕ್ಕಾಗುತ್ತೆ? ನೀರ್ ನಾವು ಅದನ್ನ ನಮ್ಮನ್ನ ನಾವು ಕುಡಿತಿದ್ರೆ ಇಲ್ಲ ಆಗಲ್ಲ, ಒಳಗೆ ಹೋಗಲ್ಲ ಅಂತ. ಮನುಷ್ಯನಿಗೆ ಏನ್ ಭಯ ಗೊತ್ತಾ? ಮರಣ ಅಂದ್ರೆ ಭಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಂದ್ರೆ ಭಯ ಮನುಷ್ಯನಿಗೆ? ಮನುಷ್ಯನಿಗೆ ಮರಣ ಅಂದ್ರೆ ಭಯ. ಮರಣಕ್ಕೆ ಭಯ ಯಾವುದು ಗೊತ್ತಾ? ಯೇಸು ಕ್ರಿಸ್ತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮರಣ ಅದನ್ನ ತಡೆಯಕ್ಕಾಗಿಲ್ಲ, ಮರಣವನ್ನೇ ಜಯಿಸಿದ ಯೇಸು ಕ್ರಿಸ್ತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಸತ್ತು ಊನಲ್ಬಿಟ್ಟು 3 ದಿನ ಮೃತ್ಯುಂಜಯನಾಗಿ ಎದ್ದಾನೆ. ಮರಣವಾದನ ಏನ್ ಮಾಡಿಲ್ಲ, ತಡೆಯಕ್ಕಾಗಿಲ್ಲ ಅಂತ ವಾಕ್ಯದಲ್ಲಿ ಬರಲ್ಪಟ್ಟಿದೆ. ಯೇಸು ಕ್ರಿಸ್ತನೇ ನಮ್ಮ ಜೊತೆಲಿರುವ, ಇನ್ಯಾವ್ದು ಭಯ ನಮ್ಗೆ? ಯಾವ್ದಕ್ಕ ಭಯ ಇದೆಯಾ? ಭಯ ಪಡುವಂತ ಅವಶ್ಯಕತೆ ಇದೆಯಾ? ಅಂತ ದೊಡ್ಡದು ನಮ್ಮ ಜೊತೆಲಿ ತಿಳ್ಕೊಂಡು, ಅಂತ ಆದರಣೆ ಮಾಡುವಂತ ದೇವ್ರು ನಿಮ್ ಜೊತೆಲಿದ್ದಾನೆ. ನಿಮ್ಮ ಕಷ್ಟಗಳು ನೋಡ್ತಾನೆ ದೇವರು. ಆತನ ಹಸ್ತ ಯಾವಾಗಲೂ ನಿಮ್ಮ ಮೇಲೆ ಇರುತ್ತೆ, ನಿಮ್ಮ ನಡೆಸ್ತಾನೆ. ಕಾರಣ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಬೇಕು ನಾವು. ಏನ್ ಯೇಸು ಕ್ರಿಸ್ತನ ನಂಬಿದೀವಿ ಅಂತಲ್ಲ, ಆತ ನಮ್ಮ ಕಾರ್ಯಕ್ಕೆ ನಡೆಸ್ತಾ ಇದ್ದಾನೆ. ನಮ್ಮ ಕಣ್ಣೀರನ್ನು ನೋಡ್ತಾನೆ, ನಮ್ಮ ವೇದನೆ ನೋಡ್ತಾನೆ, ನಮ್ಮ ಹೃದಯವನ್ನು ನೋಡ್ತಾನೆ, ನಮ್ಮ ಕಷ್ಟಗಳೆಲ್ಲ ನೋಡಿ ಪರಿಹರಿಸ್ತಾನೆ. ಎಲ್ಲದಕ್ಕೂ ಸೊಲ್ಯೂಷನ್ ಒಬ್ಬನೇ ದೇವರು. ಅನಾರೋಗ್ಯನ ನೀನ್ ಎಲ್ಲೋ ಒಬ್ಬಡ ವೈದ್ಯನಿದ್ದಾನೆ ನಮ್ಮ ಮೇಲೆ. ಯಾರು? ಅದನ್ಗೆ ಯಾವ ಪಾರ್ಟ್ಸ್ ಡ್ಯಾಮೇಜ್ ಅಂತ ಚೆನ್ನಾಗಿ ಗೊತ್ತು. ಡಾಕ್ಟರ್ ಕೇಳಿ ತಿಳ್ಕೊಂತಾನೆ ಏನಮ್ಮ ಏನ್ ಸಮಸ್ಯೆ ಅಂತ. ಆದ್ರೆ ಯೇಸು ಕ್ರಿಸ್ತ ನೀ ಬರವೇ ಗೊತ್ತು ಎಲ್ಲ. ಹಲ್ಲೆಲೂಯಾ. ಆ ವೈದ್ಯರಿಗೆಲ್ಲ ಗೊತ್ತು ನೀನ್ ಏನ್ ಪ್ರಾಬ್ಲಮ್ ಇವತ್ತು ಅಂತ ಕೂತ್ಕೊಂಡಿದ್ಯಾ. ನಿನ್ಗೆ ಏನ್ ಸಮಸ್ಯೆ? ಫೈನಾನ್ಷಿಯಲ್ಸ, ಬಟ್ಟೆನ, ಚಪ್ಲಿನ, ನಿನ್ ಮನೇಲಿ ತೊಂದರೆನ, ಕಣ್ಣೀರ, ವೇದನೆ, ದುಃಖ, ಅನಾರೋಗ್ಯನ ಎಲ್ಲವನ್ನೂ ಗೊತ್ತಿರುತ್ತೆ ದೇವರು ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಆತನ ಇವತ್ತು ನಿನಗೆ ಬಿಡುಗಡೆ ಮಾಡ್ತಾನೆ, ನಿನ್ನ ಜೀವಿತದಲ್ಲಿ ಹೊಸ ಕಾರ್ಯ ಮಾಡ್ತಾನೆ. ನಂಬ್ತೀಯಾ? ಇವಾಗಲೇ ಹೊಸ ಕಾರ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ಮತ್ತೆ ಹೇಳ್ತಾರೆ, ಈ ಕಣ್ಣು ನಮ್ಮನ್ನ ಅದನ್ನ ನೋಡಿ ನಂಬೋದು ಕೂಡ ಆಗೋದಿಲ್ಲ. ಆ ರೀತಿ ದೇವರು ಅದ್ಭುತ ಮಾಡ್ತಾರೆ. ನನಗೆ ಈ ರೀತಿ ಅದ್ಭುತ ನಡೀತಾ, ನನ್ನ ಜೀವಿತದಲ್ಲಿ ಈ ರೀತಿ ಅದ್ಭುತ ಮಾಡಿ ದೇವರು ಹಂಗ ಕಾರ್ಯ ಮಾಡೇ ಮಾಡ್ತಾರೆ. ಅದರಲ್ಲಿ ದೇವರು ಕಾಮನ್ ಆಗೇನೋ ಬಟ್ಟೆ ಬಿಡು ಹೊಸ ಇಲ್ಲ. ದೇವ್ರು ನೋಡಪ್ಪ ಇಂಥ ಹೊಸ ಬಟ್ಟೆ ಕೊಟ್ಟಿದ್ದಾನೆ, ದೇವ್ರು ಬಳಸಿದ್ದಾನೆ. ದೇವ್ರು ಅಂದ್ರೆ ಅದೇ. ಇವಾಗ ಸಾಕ್ಷಿಗಳು ಹೇಳಿದ್ರೆ ಅನೇಕರು ಆಯಕ ಹೇಳಿದ್ರು, ನಮ್ ಬಲ ಮೀರಿ. ಹಲ್ಲೆಲೂಯಾ. ಯಾವ ಮೀರಿ? ದೇವ್ರು ಮಾಡಿಸ್ತದೆ ಅದು. ಇನ್ನೆಲ್ಲ ಮುಗೀತು ಅಷ್ಟೇ, ಇನ್ನೇನು ಇಲ್ಲ ಅಂತಂದ್ರೆ ಇಲ್ಲ, ನಮ್ ಬಂದು ದೇವ್ರು ಇದೆ ಅಂತ ಹೇಳ್ಬೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ಯಾವ್ದು ಫೈನಾನ್ಷಿಯಲ್ ಬರಲ್ಲ ನಮ್ಮ ಹತ್ರ ಅನ್ಕೊಂಬೇಡ, ಅದು ಇನ್ನೊಂದು ಮಾರ್ಗ ಸಿದ್ಧ ಮಾಡಿರ್ತೀವಿ. ಇದನ್ನೆಲ್ಲ ನಾವು ಅನುಭವಿಸ್ತೀವಿ. ಅದೇ ದೇವರು ಅನ್ನೋದು, ಅದೇ ಯೇಸು ಕ್ರಿಸ್ತನ್ ಮಾಡೋದು ಅದ್ಭುತ. ಅದೊಂಥರ ಸ್ಪೆಷಲ್ ಆಗಿರುತ್ತೆ ನಮ್ಗೆ. ಯಾರು ಕೂಡ ಮಾಡಕ್ಕಾಗಲ್ಲ, ಯಾವ ವ್ಯಕ್ತಿನೂ ಮಾಡಕ್ಕಾಗಲ್ಲ, ಅದು ಯೇಸು ಕ್ರಿಸ್ತನ್ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನ್ ಮಾಡಿದಂತ ಒಂದೊಂದು ಅದ್ಭುತ ಕೂಡ ಯಾವ ವ್ಯಕ್ತಿ ಕೂಡ ಮಾಡಿಲ್ಲ, ಬೈಬಲ್ ಅಲ್ಲಿ ಆಗಲಿ ಯಾವ ಗ್ರಂಥದಲ್ಲಿ ಆಗಲಿ. ಆ ರೀತಿ ಅದ್ಭುತ ಮಾಡ್ತಾರೆ ಯೇಸು ಕ್ರಿಸ್ತನ್. ದೇವರಿಗಿಂತ ದಂಡು ಎಲ್ಲಿರ್ತಾನೆ? ಸಮಾಧಿಗಳಲ್ಲಿ ಇರ್ತಾನೆ.
ಅವ್ನ ಬಳಿಯಲ್ಲಿ ಹೋಗಕ್ಕೆ ಭಯ ಬೀಳ್ತಾ ಇರ್ತಾರೆ. ಆದ್ರೆ ಯೇಸು ಕ್ರಿಸ್ತ ಸಮುದ್ರ ದಾಟ್ಕೊಂಡು ಅವ್ನ ಬಳಿಯಲ್ಲಿ ಹೋಗ್ತಾನೆ. ಸರ್ಪಣೆ ಕಟ್ಟಿ ಬಿಸಾಕಿರ್ತಾರೆ ಅವ್ನ. ಸರ್ಪಣೆ ಕಿತ್ತು ಏನ್ ಮಾಡ್ತಾನೆ ಅವನು? ಬರೋಂತ ಜನರ ಮೇಲೆ ಬೀಳಕ್ ಏನೋ ಇರ್ತಾನೆ. ಯೇಸು ಕ್ರಿಸ್ತ ಹೋಗಿದ ತಕ್ಷಣ ಹೇಳ್ತಾನೆ, ಪರಸ್ಪರ ದೇವಕುಮಾರನೇ ನನ್ನ ಮಗನಿಗೆ ನಿಮ್ಗೆ ಯಾಕೆ ಸ್ವಾಮಿ? ಸೈತಾನ್ ಮಾತಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರನ್ನು ಬಿಡುಗಡೆ ಮಾಡಿಸ್ತ. ಅವನು ವಸ್ತ್ರಗಳೇ ಇದ್ದಿಲ್ಲ, ನಗ್ನನಾಗಿದ್ದ. ಅದ್ರ ಬಿಡುಗಡೆ ಆಗಿದ್ದ ತಕ್ಷಣ ವಸ್ತ್ರಗಳ ಏನ್ ಮಾಡ್ತಾನೆ? ನೀಟಾಗಿ ಡ್ರೆಸ್ ಹಾಕೊಂಡು ಮಾಡ್ತಾನೆ. ಅದೇ ವಸ್ತ್ರದ ದೇವ್ರ ಬದಲಾವಣೆ ಮಾಡ್ತಾನೆ. ಹಲ್ಲೆಲೂಯಾ. ನೋಡಿದ ಜನ ಇವನು ದಂಡ ಹಿಡ್ಕೊಂಡು ಸಮಾಧಿಗಳಿದ್ದವನಲ್ಲ, ಅಲ್ಲಿ ನೋಡೋಂತ ಜನ ಅದ್ಭುತ ನೋಡಿ ಬೆರಗಾಗ್ತಾರೆ. ಹಲ್ಲೆಲೂಯಾ. ದೇವ್ರು ಮಾಡೋಂತ ಅದ್ಭುತ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಏನೆಲ್ಲ ಅದ್ಭುತಗಳು ಮಾಡ್ತಾವ. ಒಂದೊಂದು ಸ್ಟೋರಿ ಎತ್ಕೊಂಡ್ರೆ ಅಂತ ಅದ್ಭುತ ಈ ಲೋಕದಲ್ಲಿ ಯಾರು ಮಾಡಕ್ ಸಾಧ್ಯವೇ ಇಲ್ಲ. ಅಷ್ಟು ದೊಡ್ಡ ಅದ್ಭುತಕಾರ ದೇವ್ರು ಮಾಡ್ತಾರೆ. ಎಲ್ಲ ಕಣ್ಣುಗಳು ನೋಡಿ ಆಶ್ಚರ್ಯ ಪಡ್ತಂತೆ. ಪಾಶ್ಚಾತ್ಯ ಹೋಗಿ ನಿಲ್ಲಿಸ್ತಾರೆ ದೇವ್ರ ಮನೆಯಲ್ಲಿ. ಅವರೆಲ್ಲ ಹೇಳ್ತಾರೆ, ಇವತ್ತು ಸಬ್ಬತ್ ದಿನ, ಇವತ್ತು ಗುಣಪಡಿಸ್ಬಾರ್ದೆ. ದೇವ್ರ ನಿಮ್ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ ಹೇಳಿದ. ನೀನ್ ಹಾಸಿಗೆ ತಗೊಂಡು ನಿನ್ ಮನೆಗೆ ಹೋಗ್ಬಂತ. ಅವನ ಹಾಸಿಗೆ ತಗೊಂಡು ಏನ್ ಮಾಡ್ದ? ಸಂತೋಷದಿಂದ ಮನೆಗೆ ಬಂದಂತೆ. ನೋಡಿದ ಜನ ಬೆರಗಾಡ್ತ ಅಂತ ಬರೆಯಲ್ಪಟ್ಟಿದೆ. ದೇವ್ರು ಎಲ್ಲಾನು ನೋಡು, ಅವ್ರು ನೋಡಿದ ಜನ ಬೆರಗಾದ್ರಂತೆ. ಆ ರೀತಿ ಅದ್ಭುತ ಮಾಡ್ತಾ ದೇವರು. ಬೋಟಲ್ಲಿ ಹೋಗ್ತಾ ಇರ್ತಾನೆ, ಸಮುದ್ರ ನೀರಲ್ಲಿ ಏನ್ ಮಾಡ್ತಾರೆ? ಬೋಟಲ್ಲಿ ಬರೋ ಶಿಷ್ಯರೆಲ್ಲ ಏನ್ ಮಾಡ್ತಾರೆ? ತಡ ಮಾಡ್ಬಿಟ್ಟಿರ್ತಾರೆ. ಸತ್ತೋದ್ರೆ ಇನ್ ಮುಗೀತು, ಕಾಲ ಜೀವನ ಮುಗೀತಷ್ಟೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರು ನೋಡ್ತಾನೆ, ಯಾರು ಇವರೆಲ್ಲ ಇವಾಗ ತರ 5 ರೊಟ್ಟಿ 2 ಮೀನು ತಿನ್ಕೊಂಡ್ ಬಂದ್ರೆ 5,000 ಜನ ತಿಂದಿದ್ದಾಗೆ ಇವರು ಇದ್ರಲ್ಲ ಜೊತೆ. ಯಾಕೆ ಸಂದೇಹ ಪಡ್ತಾ ಇದ್ದೀರಾ? ಸಮುದ್ರವೇ ಶಾಂತವಾಗಿರ ಅಂತ ಹೇಳಿದ, ಮರೆಯಬೇಡ ಅಂತ ಹೇಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಮುದ್ರವು ಶಾಂತವಾಯ್ತು. ಅವ್ರವ್ರು ಅನ್ಕೊಂತಾರೆ, ಗಾಳಿ ಸಮುದ್ರ ಕೂಡ ಇದು ಮಾತು ಕೇಳುತ್ತೆ ಅನ್ಕೊಂತಾರೆ. ಯಾರ ಜೊತೆ ಇದ್ದ ಶಿಷ್ಯರು? ಹಲ್ಲೆಲೂಯಾ. ಬೆರಗಾದ್ರಂತೆ ಅವರೇ. ದೇವರು ಆ ರೀತಿಯಲ್ಲಿ ಅದ್ಭುತ ಮಾಡಿದ. 5 ರೊಟ್ಟಿ 2 ಮೀನು 5,000 ಜನಕ್ಕೆ ಅಂಜದ. ಗಂಡಸರ 5,000 ಜನ, ಹೆಂಗಸರಿಗೆ ಲೆಕ್ಕ ಬೈಬಲ್ ಅಲ್ಲಿ ಕೊಟ್ಟಿಲ್ಲ, ಏನೋ ಗೊತ್ತಿಲ್ಲ. ಮಕ್ಕಳು 5 ರೊಟ್ಟಿ 2 ಮೀನು 5,000 ಜನ ಗಂಡಸರು ತಿಂದ್ರಂತೆ. ಹೆಂಗಸರು ಅಲ್ಲಿದ್ರೆ ತಿಂದಿರ್ತಾರೆ, ಮಕ್ಕಳು ತಿಂದಿದ್ದಾರೆ. ಇಲ್ಲ ಮಕ್ಕಳು ಯಾರಿಲ್ಲ, ಮೇ ಬಿ ಗೊತ್ತಿಲ್ಲ, ಅದು ಲೆಕ್ಕ ಅಷ್ಟು ಇದೆ ಬೈಬಲ್ ಅಲ್ಲಿ ಇರ್ಬೋದು. ಯಾಕಂದ್ರೆ ಆತನ ಇರುವಂತ ಜಾಗದಲ್ಲಿ ಹೆಂಗಸರು ಅಧಿಕವಾಗಿರ್ತಾರೆ. ಹಲ್ಲೆಲೂಯಾ. ಇದೇ ಬೆಳೆಯುಳ್ಳಂತ ತೈಲವನ್ನು ಹಚ್ಚಿದ ಮರಿಯಾಳು, ಯಾರೋ ಲಾಜರ್ನ ಅಕ್ಕ ಸಹೋದರಿ, ಬೆಳೆಯುಳ್ಳಂತ ತೈಲವನ್ನು ಏನ್ ಮಾಡ್ತಾಳೆ? ಅದರ ಪಾದಗಳಿಗೆ ಮನೆಯೆಲ್ಲ ಸುವಾಸನೆ ಉಳ್ಳ ತರ ಮಾಡ್ತಾರಂತೆ. ನಾನು ಲಾಸ್ಟ್ ಟೈಮ್ ನಿಮ್ಗೆ ಬೆಳಗ್ಗೆ ಆನ್ಲೈನ್ ಕ್ಲಾಸ್ ಅಲ್ಲಿ ತೆಗ್ದೆ. ನಮ್ಮ ಮನೆ ಹೆಂಗಿರ್ಬೇಕಂತ ಹೇಳಿದ್ರೆ ಸುವಾಸನೆ ಭರಿತವಾಗಿರ್ಬೇಕು ಅಂತ. ಹಲ್ಲೆಲೂಯಾ. ಮುಂದೆ ದಿನಗಳು ನೋಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಮಾಡಿದಂತ ಅದ್ಭುತ ಕಾರ್ಯಗಳು ಅದು ವರ್ಣಿಸಲ ಅಶಕ್ಯವಾದದ್ದು. ಒಂದೊಂದು ಬರ್ಕೊಂಡ್ರೆ ಪೇಜ್ಗಳೇ ಸಾಲಲ್ಲ, ಬುಕ್ಕು ಸಾಲಲ್ಲ. ಆ ರೀತಿ ಅದ್ಭುತ ನಿನ್ ಜೊತೆ ಮಾಡಿದ್ದಾನೆ. ನೀನು ಎಲ್ಲೋ ಇರ್ಬೇಕಾದವಳು, ಎಲ್ಲೋ ಇರ್ಬೇಕಾದವರು, ಎಲ್ಲೆಲ್ಲೋ ಇರ್ಬೇಕಾದ್ರೆ ನಮ್ಮನ್ನ ದೇವರು ಆತನ ಅದ್ಭುತಗಳಿಂದ ನಮ್ಮನ್ನ ಏನ್ ಮಾಡ್ತಾನೆ? ಪಡೆದುಕೊಡಿಸಿದ್ದಾನೆ. ಇವತ್ತು ಮಾಡ್ತಾನೆ ಇದ್ದಾನೆ, ಮಾಡ್ತಾನೆ ಇರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲ ನಂಬಿದ್ದಕ್ಕೆ ದೇವ್ರ ಮಹಿಮೆ ನೋಡಿದ್ದು. ಇವತ್ತು ನಮ್ಗೆ ದೇವ್ರ ಮಹಿಮೆ ನೋಡ್ತೀವಿ. 5 ರೊಟ್ಟಿ 2 ಮೀನನ್ನ ಏನ್ ಮಾಡ್ತಾರೆ? 5,000 ಜನಕ್ಕೆ ಹಂಚಿದ. 5,000 ಜನ. ಅವ್ರ ದೇವ್ರಿಗೆ ಅವ್ರ ಮೇಲೆ ಕನಿಕಾರ ಪಡ್ತಾನಂತೆ. ಈ ಬಿಸಿಲಲ್ಲಿ ಏನ್ ಮಾಡ್ತಾ ಇದಾರೆ? 3 ದಿನ ಆಗೈತೆ ಅವ್ರು ಊಟ ಮಾಡಿ. ಪಾಪ ಏನ್ ಮಾಡ್ತಾರೆ? ಕುತ್ಕೊಂಡು ಉಪದೇಶ ಕೇಳ್ತಾ ಇದಾರೆ. ಇನ್ ಹೆಂಗ್ ಕೇಳ್ತಾರೆ ಉಪದೇಶ ತಿಳ್ಕೊಂಡ್ರೆ? 3 ದಿನ ಆಗೈತೆ ಊಟ ಮಾಡಿ. ಪಾಪ 3 ದಿನದಿಂದ ಎಲ್ಲ ಕದಲ್ದಿರ ಕೇಳ್ತಾ ಇದಾರಂತ ವಾಕ್ಯನ. ಆ ರೀತಿ ದೇವ್ರು ಉಪದೇಶ ಮಾಡ್ತಾ ಇದ್ದಂತ. ದೇವರ ಮೇಲೆ ಮನಮರಿಗೆ 3 ದಿನ ಆಗೈತೆ ಉಪವಾಸ ಇದಾರೆ. ಏನು ತಿಂದಿರ ಬಳ್ಳಿ ಹೋಗ್ತಾ ಇದಾರೆ ಪಾಪ. ಇನ್ನು ಗುಡ್ಡ ಗಾಡಿ ಇಳ್ದೋಗಿದ್ರೆ ಬಿದ್ದೋಗ್ತಾರೆ, ಊರ್ ಸೇರಲ್ಲ ಇವ್ರಂತ ದೇವ್ರು ಹೇಳ್ತಾನೆ ಅಲ್ಲಿ. ಹಲ್ಲೆಲೂಯಾ. ಶಿಷ್ಯರು ಹೇಳ್ತಾರೆ, ಏನ್ ಸ್ವಾಮಿ ಮಾಡೋದು? ಏನೈತಿ ಇಲ್ಲಿ ಕಾಡಲ್ಲಿ? ಏನಿಲ್ವೇ? ನೋಡಿ ಏನಾದ್ರು ಇದ್ರೆ ನೋಡ್ರಿ, 5 ರೊಟ್ಟಿ 2 ಮೀನು ಐತೆ ಸರಿ, ತಗೊಂಬ. ಹಲ್ಲೆಲೂಯಾ. ದೇವ್ರಿಗೆ ಸ್ತೋತ್ರ ಮಾಡಿ ತಗೊಂಡ್ ಕೊಡ್ತಾ ಇದ್ರೆ ಹಂಗೆ ತಿಂತಾ ಇದ್ರಂತೆ. ಎಲ್ಲ 50, 100 ಈ ರೀತಿ ಲೈನ್ ಕೊಡ್ಸಿದ್ರಂತೆ. ಆ ಊಟಲ್ಲಿ ಭಕ್ತಿಯಲ್ಲಿ ಕುತ್ಕೊಂತಿರಲ್ಲ, ಪಂಕ್ತಿಗಳು 50, 100 ಅಂತ ಆ ರೀತಿಯಲ್ಲಿ ಕುಳಿಸಿ ಊಟ ಕೊಟ್ರಂತೆ ಅವ್ರಿಗೆಲ್ಲ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆ ರೀತಿಯಲ್ಲಿ ದೇವರು ಅದ್ಭುತ ಮಾಡ್ತಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಊಟದ ವಿಚಾರದಲ್ಲಿ ನಿನ್ನ ಅವಶ್ಯಕತೆಗಳಲ್ಲಿ ದೇವರು ಅದ್ಭುತ ಮಾಡ್ತಾರೆ. ಹಲ್ಲೆಲೂಯಾ. ಊಟದ ವಿಚಾರದಲ್ಲಿ ಏನ್ ಮಾಡ್ತಾರೆ ದೇವರು?
ಅದ್ಭುತ ಹೊಸ ಕಾರ್ಯ ಮಾಡ್ತಾನೆ. ಹೇಳ್ರಿ ಜೋರಾಗಿ ಆಮೇಲೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನೆಯಲ್ಲಿ ರೇಷನ್ ಒಂದು ಮೂಟೆ ನಿನ್ನೆ ಎಕ್ಸ್ಚೇಂಜ್ ಮಾಡಿದ್ದ. ನಿನ್ನೆ ಓಪನ್ ಮಾಡ್ಬಿಟ್ಟು ಆಗ್ತಾ ಇದ್ದೆ ಮಾಸ್ಟರ್ ಪ್ರೇಯರ್ ಮಾಡೋದಕ್ಕೆ. ಯಾಕಂದ್ರೆ ಇದು ಖಾಲಿ ಆಗಿ ಮುಂಚೆ ಇನ್ನೊಂದು ಮೂಟೆ ಬರ್ಬೇಕು. ಹಲ್ಲೆಲೂಯಾ. ಹೊಸ ಕಾರ್ಯ ಮಾಡ್ತಾನೆ ದೇವರು. ಖಾಲಿ ಆಗ್ದಿರೋದ್ರ ದೇವ್ರು ಮಾಡ್ತಾನೆ. ನಮ್ಮ ಮನೇಲಿ ಊಟಕ್ಕೆ ಕೊರತೆನೇ ಇಲ್ಲದೆ ದೇವರು ಆ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾನೆ. ಈ ಮಾರ್ಚಲ್ಲಿ ಆ ರೀತಿಯಲ್ಲಿ ದೇವರು ಅದ್ಭುತ ಮಾಡ್ತಾನೆ. ಹಲ್ಲೆಲೂಯಾ. ಎಲ್ಲ ಕೈ ಮೇಲೆ ಎತ್ತಿಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಊಟದಲ್ಲಿ, ಬಟ್ಟೆಯಲ್ಲಿ, ನಾವು ಹಾಕೊಂಡ ಚಪ್ಪಲಿಯಲ್ಲಿ, ಕಾಸ್ಟ್ಯೂಮ್ ಅಲ್ಲಿ ಯಾವುದೇ ತರ ದೇವ್ರು ಡೌನ್ ಮಾಡೋದ್ರೆ ದೇವ್ರು ಆಶೀರ್ವಾದ ಮಾಡಿರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮಾರ್ಚ್ 3 ತಿಂಗಳಲ್ಲಿ 3 ಆಶೀರ್ವಾದ ದೇವ್ರು ನಿಮ್ಗೆ ಕೊಡ್ತಾರೆ. ಎಲ್ಲ ಕಣ್ಣು ಮುಚ್ಚುತ್ತಾ ಪ್ರಾರ್ಥಿಸೋಣ. ಒಂದು ನಿಮಿಷ ಕಾಲ ಎಲ್ಲ ಕಣ್ಣು ಮುಚ್ಚುತ್ತಾ ಪ್ರಾರ್ಥಿಸೋಣ. ಥ್ಯಾಂಕ್ ಯು ಲಾರ್ಡ್. ಯೇಸಪ್ಪ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಒಳ್ಳೆಯ ದೇವರೇ ನಿಮಗೆ ಸ್ತೋತ್ರ. ವಿಶೇಷವಾಗಿ ಕರ್ತವ್ಯ ಮಾರ್ಚ್ ತಿಂಗಳಲ್ಲಿ ಏನೆಲ್ಲ ಈಗ ಅದ್ಭುತಗಳನ್ನು ಮಾಡ್ಬೇಕಂತ ಈಗ ನಮ್ಮ ಜೀವಿತಗಳು ಇದೆಯೋ ಸ್ವಾಮಿ, ಅದ್ಭುತಗಳು ಮಾಡಿ ಮುಗಿಸುವುದಾಗಿ ನಾವು ಪ್ರಾರ್ಥಿಸ್ತೇನೆ. ಯೇಸುವೇ ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತವ್ಯ ಸ್ತೋತ್ರ. ಈಗ ಹಳೆ ಸಂಗತಿಗಳನ್ನ ಈಗ ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿ, ಪುರಾತನ ಕಾರ್ಯಗಳನ್ನ ಮರೆತು ಬಿಡ್ರಿ ಎಂಬುದಾಗಿ ಹೇಳಿದೀನ. ಯೇಸುವೇ ಈಗ ಕರ್ತವ್ಯ ಕೂಡಿ ಬರುತ್ತೆ ಎಲ್ಲ ಮಕ್ಕಳಲ್ಲಿ, ಎಲ್ಲ ಜೀವಿತಗಳಲ್ಲಿ ಈಗ ನಮ್ಮ ದೇವರು ಹೊಸ ಕಾರ್ಯವನ್ನು ನಡೆಸುವುದಾಗಿ ಈ ಮಾರ್ಚ್ ತಿಂಗಳಲ್ಲಿ ಕರ್ತವ್ಯ ನೀವೇ ಅದ್ಭುತವನ್ನು ನಡೆಸುವುದಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತವ್ಯ. ಈಗ ನಿಮ್ಮ ಕರಡಿಗೆ ಒಪ್ಪಿಸಿಕೊಡ್ತೇವೆ. ಈಗ ವಾಕ್ಯ ಕೇಳಿದ ಎಲ್ಲ ಮಕ್ಕಳನ್ನು ನೀವು ಆಶೀರ್ವದಿಸಿ ಈಗ ನಡೆಸಿ ಬಲಪಡಿಸುವುದಾಗಿ ಇದು ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನಿಮ್ಮ ಕರಡಿಗೆ ಒಪ್ಪಿಸಿಕೊಡ್ತೇವೆ. ನೀವೇ ಅದ್ಭುತವನ್ನು ನಡೆಸು, ಹೊಸ ಕಾರ್ಯಗಳನ್ನು ನಡೆಸುವುದಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತವ್ಯ. ಈ ವಾಕ್ಯ ಈಗ ಎಲ್ಲರ ಜೀವಿತಗಳಲ್ಲಿ 100ರಷ್ಟು ಫಲಿಸಿ ವೃದ್ಧಿಯಾಗಲಿ ಕರ್ತವ್ಯ. ಈಗ ಕರ್ತವ್ಯ ಈ ವಾಕ್ಯ ಕರ್ತವ್ಯ ಈಗ ಫಲಿಸಿ ವೃದ್ಧಿಯಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇನೆ ಸ್ವಾಮಿ. ಸ್ತೋತ್ರ ಉಂಟಾಗಲಿ. ಮಹಿಮೆ ರಚನೆ ಎಲ್ಲ ಬಾಯಿತರ ದೇವರಿಗೆ ಸ್ತೋತ್ರ ಮಾಡು. ಈ ಹೊಸ ದಿನದಲ್ಲಿ ದೇವರು ಹೊಸ ಕಾರ್ಯಗಳು ಮಾಡ್ತಾರೆ ಎಂಬುದಾಗಿ ವಾಗ್ದಾನ ಕೊಟ್ಟಿದ್ದಾನಲ್ಲ, ವಾಗ್ದಾನ ನೆರವೇರಲಿ ಎಂಬುದಾಗಿ ದೇವರು ಏನೆಲ್ಲ ಚಿತ್ತಗಳ ಉದ್ದೇಶಗಳು ನಮ್ಮ ಜೀವಿತದಲ್ಲಿ ಇಟ್ಟಿದ್ದಾರೋ, ಏನೆಲ್ಲ ಆಶೀರ್ವಾದಗಳು ಈ ತಿಂಗಳಲ್ಲಿ ಕೊಡ್ಬೇಕಂತ ಡಿಸೈಡ್ ಆಗಿದ್ದಾರೋ, ಈಗ ಎಲ್ಲ ಆಶೀರ್ವಾದಗಳು ಬಂದು ನಮ್ಮ ಕುಟುಂಬದಲ್ಲಿ ಸೇರುವಾಗ ನಾವು ಹಾಕುವಂತ ಬಟ್ಟೆ ಆಗಲಿ, ಚಪ್ಪಲಿ ಆಗಲಿ, ಆಹಾರದಲ್ಲಿ ಈಗ ವೃದ್ಧಿ ಮಾಡುವಾಗೆ ದೇವರು ಹೊಸ ಕಾರ್ಯ ಮಾಡುವಾಗೆ ನಾವೆಲ್ಲ ಸೇರಿ ಪ್ರಾರ್ಥಿಸೋಣ. ಪ್ರಾರ್ಥಿಸಿ ಎಲ್ಲ ಬಾಯಿದವರಿಗೆ ಸ್ತೋತ್ರ ಮಾಡು. ಸ್ತೋತ್ರ ಹೇಳು, ಸ್ತೋತ್ರ ಹೇಳು. ಥ್ಯಾಂಕ್ ಯು ಜೀಸಸ್. ಯೇಸುವೇ ನಮಗೆ ಸ್ತೋತ್ರ ಉಂಟಾಗಲಿ ಕರ್ತವ್ಯ. ಮಹಿಮೆ ಉಂಟಾಗಲಿ ಸ್ವಾಮಿ. ಸ್ತೋತ್ರ, ಸ್ತೋತ್ರ. ಅದ್ಭುತ ಮಾಡಿ ನಡೆಸುತ್ತಾವೆ. ಸ್ತೋತ್ರ, ಸ್ತೋತ್ರ. ಯೇಸುವೇ ನಮಗೆ ಸ್ತೋತ್ರ ಉಂಟಾಗಲಿ ಕರ್ತವ್ಯ. ಸ್ತೋತ್ರ, ಸ್ತೋತ್ರ. ಒಳ್ಳೆಯ ದೇವರೇ ನಿಮಗೆ ಸ್ತೋತ್ರ, ಸ್ತೋತ್ರ. ಯೇಸುವೇ ಹೊಸ ಕಾರ್ಯಗಳು ಮಾಡ್ತೀರ ಎಂಬುದಾಗಿ ಹೇಳಿದೆಯಲ್ಲ. ಥ್ಯಾಂಕ್ ಯು ಲಾರ್ಡ್. ಯೇಸುವೇ ನಮಗೆ ಸ್ತೋತ್ರ ಉಂಟಾಗಲಿ, ಮಹಿಮೆ ಉಂಟಾಗಲಿ ಕರ್ತವ್ಯ. ನೀವೇ ಹೊಸ ಕಾರ್ಯವನ್ನು ನಡೆಸುವುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವೇ ನಮಗೆ ಸ್ತೋತ್ರ ಉಂಟಾಗಲಿ, ಮಹಿಮೆ ಉಂಟಾಗಲಿ. ಇಗೋ ಕರ್ತವ್ಯ ಮನುಷ್ಯನಿಗೆ ಅಸಾಧ್ಯ, ಇಗೋ ನನ್ನ ದೇವರಿಗೆ ಎಲ್ಲವೂ ಸಾಧ್ಯವಾಗಿದೆ ಕರ್ತವ್ಯ. ಸ್ತೋತ್ರ, ಸ್ತೋತ್ರ. ಯೇಸುವೇ ನಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಮಹಿಮೆ ಉಂಟಾಗಲಿ ಕರ್ತವ್ಯ. ಸ್ತೋತ್ರ, ಸ್ತೋತ್ರ. ಯೇಸುವೇ ನಮಗೆ ಸ್ತೋತ್ರ ಉಂಟಾಗಲಿ ಕರ್ತವ್ಯ. ಸ್ತೋತ್ರ. ಒಳ್ಳೆಯ ದೇವರೇ ನಮಗೆ ಸ್ತೋತ್ರ ಉಂಟಾಗಲಿ ಕರ್ತವ್ಯ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವೇ ನಮಗೆ ಸ್ತೋತ್ರ ಉಂಟಾಗಲಿ, ಮಹಿಮೆ ಉಂಟಾಗಲಿ ಕರ್ತವ್ಯ. ಸ್ತೋತ್ರ. ಪರಿಶುದ್ಧ ದೇವ ನಮಗೆ ಸ್ತೋತ್ರ ಉಂಟಾಗಲಿ ಕರ್ತವ್ಯ. ಒಳ್ಳೆಯ ದೇವರೇ ನಮಗೆ ಸ್ತೋತ್ರ. ಮನುಷ್ಯರಿಗೆ ಅಸಾಧ್ಯವಾದುದೆಲ್ಲವೂ ನಿನ್ನಿಂದ ಸಾಧ್ಯವಯ್ಯ. ಸಕಲವ ಸೃಷ್ಟಿಸಿದ ಸರ್ವಶಕ್ತನು ನಿನಗೆ ಎಲ್ಲವೂ ಸಾಧ್ಯವಯ್ಯ. ಮನುಷ್ಯರಿಗೆ ಅಸಾಧ್ಯವಾದುದೆಲ್ಲವೂ ನಿನ್ನಿಂದ ಸಾಧ್ಯವಯ್ಯ. ಸಕಲವ ಸೃಷ್ಟಿಸಿದ ಸರ್ವಶಕ್ತನು ನಿನಗೆ ಎಲ್ಲವೂ ಸಾಧ್ಯವಯ್ಯ. ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ. ಪರಾಕ್ರಮವುಳ್ಳವನೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವಾದದ್ದು ಇಲ್ಲ, ನಿನಗೆ ಸಮ
ಯೇಸುವೇ ನಿಮಗೆ ಸ್ತೋತ್ರ. ಅಸಾಧ್ಯವಾದದನ್ನ ಈಗ ಸಾಧಿಸುವಾದ ದೇವರಾಗಿದ್ಯಾ. ಈಗ ಹೊಸ ಕಾರ್ಯ ಮಾಡ್ತಿರುವುದಾಗಿ ಹೇಳಿದ ದೇವರು. ಈಗ ಕುಟುಂಬದಲ್ಲಿ ಹೊಸ ಕಾರ್ಯವನ್ನು ನಡೆಸುವುದಾಗಿ, ಈಗ ಕರ್ತವ್ಯ ಅಸಾಧ್ಯವಾದ ಕಾರ್ಯಗಳನ್ನ ಈಗ ನೀವೇ ಸಾಧಿಸಿ ನಡೆಸುವುದಾಗಿ ಕರ್ತವ್ಯ. ಈಗ ಮೇಲೆ ಅಸಾಧ್ಯವಾದದ್ದು ಈಗ ದೇವರ ನಿಮಿತ್ತ ಎಲ್ಲವೂ ಸಾಧ್ಯ ಕರ್ತವ್ಯ. ಈಗ ಹೊಸ ಕಾರ್ಯ ಮಾಡ್ತಿರುವುದಾಗಿ ಹೇಳಿದೆಯಲ್ಲ. ಈಗ ಬಟ್ಟೆಗಳಲ್ಲಿ ಈಗ ಕರ್ತವ್ಯ ಹಾಕುವಂತ ಚಪ್ಪಲಿಗಳಾಗಿರ್ಬೋದು, ನೀವು ಹಾಕುವಂತ ಕರ್ತವ್ಯ ಆಹಾರದಲ್ಲಿ ಸೊಮ್ಮೆ ಈಗ ಹೊಸ ಬದಲ ಉಂಟಾಗಲಿ ಕರ್ತವ್ಯ. ಈ ಕುಟುಂಬದಲ್ಲಿ ಹೊಸ ಕಾರ್ಯ ನಡೀಲಿ ಕರ್ತವ್ಯ. ಹೊಸ ಅದ್ಭುತಗಳು ನಡೀಲಿ ಕರ್ತವ್ಯ. ಹೊಸ ಕಾರ್ಯ ನಡೀಲಿ ಕರ್ತವ್ಯ. ಈಗ ಒಂದು ಎಲ್ಲ ತಡೆಗಳು ಒಡೆಯಲ್ಪಡಲಿ ಕರ್ತವ್ಯ. ಎಲ್ಲ ತಡೆಗಳು ಒಡೆಯಲ್ಪಡಲಿ. ಎಲ್ಲ ತಡೆಗಳು ಒಡೆಯಲ್ಪಡಲಿ ಕರ್ತವ್ಯ. ಈಗ ಎಲ್ಲ ತಡೆಗಳು ನಜರೇತಿನ ಯೇಸುವಿನ ನಾಮದಲ್ಲಿ ಎಲ್ಲ ಒಡೆಯಲ್ಪಡಲಿ ಕರ್ತವ್ಯ. ಯೇಸುವೇ ನಿಮಗೆ ಸ್ತೋತ್ರ ಉಂಟಾಗಲಿ. ನೀವು ಹೊಸ ಕಾರ್ಯವನ್ನು ನಡೆಸಿ ಕುಟುಂಬದಲ್ಲಿ ಹೊಸ ಕಾರ್ಯ ಮಾಡಿ ನೀವೇ ಅದ್ಭುತವನ್ನು ನಡೆಸುವುದಾಗಿ ಈಗ ಮಾರ್ಚ್ ತಿಂಗಳಲ್ಲಿ ಕರ್ತವ್ಯ. ಈಗ ಅನೇಕ ಅದ್ಭುತಗಳ ಕಾರ್ಯಕರ್ತರು ಕುಟುಂಬದಲ್ಲಿ ನಡೆಯುವುದಾಗಿ ನಾವು ಪ್ರಾರ್ಥಿಸುತ್ತಾ ನಿಮ್ಮ ಕಡೆಗೆ ಒಪ್ಪಿಸಿಕೊಡ್ತಾ ನೀವು ಹಾಗೆ ಕಾರ್ಯವನ್ನು ನಡೆಸುವುದಕ್ಕಾಗಿ ಸ್ತೋತ್ರ ಮಾಡ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ತಂದೆ, ಆಮೆನ್. ಈ ಸಮಯದಲ್ಲಿ ಕರ್ತನ ಭೋಜನವನ್ನು ಪ್ರೇರೆ ಯಾರೆಲ್ಲ